ದೇವರಿಗೆ ಮಹಿಮೆ ಉಂಟಾಗಲಿ. ಕೂಡಿ ಬಂದೆಲ್ಲರಿಗೂ ದೇವರ ನಾಮದಲ್ಲಿ ವಂದನೆ ನೀಡುತ್ತಾ ಎಫೆಸಿಯರ್ 3:17 ಎಲ್ಲರೂ ಧ್ಯಾನ ಭಾಗಕ್ಕಾಗಿ ತೆಗೆದುಕೊಳ್ಳೋಣ. ಎಫೆಸಿಯರ್ 3:17 ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ಸುತ್ತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ವಾಕ್ಯದ ಮೂಲಕವಾಗಿ ಸ್ಪಷ್ಟವಾಗಿ ಮಾತಾಡ್ರಿ. ಯೇಸುವೆ, ನಮ್ಮ ಹೃದಯಾಂತರಾಳದಲ್ಲಿ ಬೇರೂರಿ ಅದು ಫಲ ಕೊಡುವಂತೆ ಕೃಪೆ ಮಾಡ್ರಿ. ಯೇಸುವೆ, ನೀನು ಫಲ ಕೊಟ್ಟು ಯೇಸುವೆ ನಾವು ನಿತ್ಯ ರಾಜ್ಯಕ್ಕೆ ಸಿದ್ಧರಾಗುವಂತೆ ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ನಮಗೆ ಬೇಕಾಗಿರುವ ಆತ್ಮಿಕ ಫಲಗಳಿಂದ ನಡೆಸ್ಕೊಡ್ಬೇಕಾಗಿ ಹಳೆಯದೆಲ್ಲ ನಿರ್ಮಲವಾಗಲಿ, ಹೊಸ ಜೀವನ, ಹೊಸ ಕೃಪೆ, ಹೊಸ ಫಲದಿಂದ ನಡಿಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಈ ಲೋಕದಲ್ಲಿ ಕೋಟಾನು ಕೋಟಿ, ಇವಾಗ ಇಂಡಿಯಾದಲ್ಲೇ 140 ಕೋಟಿ ಜನ ಇದ್ದಾರೆ ಅಂತ ಹೇಳಿ ನಾವು ನೋಡ್ತೀವಿ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ ಅಂತ ನೋಡ್ತೀವಿ. ಈ ರೀತಿಯಾಗಿ ಕೋಟಾನು ಕೋಟಿ ಜೀವನ ಮಧ್ಯದಲ್ಲಿ ನಾವು ಕೂಡ ಒಂದು ಪಾರ್ಟ್ ಅಷ್ಟೇ, ಒಂದು ಪಾರ್ಟ್ ಆಗಿ ಅಲ್ಲಲ್ಲಿ ತಿರುಗ್ತಾ ಇರೋದು, ಅಲ್ಲಲ್ಲಿ ನಡೀತಾ ಇರೋದು. ಆದರೆ ನಾವು ಹಿಂಗೆ ತಿರುಗಬೇಕಾದ್ರೆ ನಮ್ಮ ಜೊತೆಯಲ್ಲಿ ಇನ್ನೂ ಬಹಳ ಜನಗಳು ಟ್ರಾವೆಲ್ ಮಾಡ್ತಾ ಇದ್ದಾರೆ. ನಾವು ಆಟೋದಲ್ಲಿ ಹತ್ತಬೇಕಾದ್ರೆ, ಮಾರ್ಕೆಟಿಗೆ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ, ಎಲ್ಲಿ ನೋಡಿದ್ರು ಕೂಡ ಟ್ರಾವೆಲ್ ಮಾಡ್ಬೇಕಾದ್ರೆ, ಎಲ್ಲಾದ್ರೂ ಬಸ್ಸಲ್ಲಿ ಎಲ್ಲಿ ನೋಡಿದ್ರು ಮನೆಗಳು ಮಾಡಿಕೊಂಡು ಎಲ್ಲಿ ನೋಡಿದ್ರು ಗುಂಪು ಗುಂಪಾಗಿ ಜನಗಳು ವಾಸ ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದು ಸೀಕ್ರೆಟ್ ಏನಂದ್ರೆ, ಇಲ್ಲಿ ಬೈಬಲಲ್ಲಿ ಓದಿದ ಹಾಗೆ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ, ನಾವು ದೇವರನ್ನು ನಂಬಿದರೆ, ಟ್ರಾವೆಲ್ ಮಾಡ್ತಿರೋ ಜಾಗದಲ್ಲಾಗಲಿ, ಮನೆಯಲ್ಲಾಗಲಿ, ಎಜುಕೇಷನು, ಕೆಲಸ ಕಾರ್ಯಗಳಲ್ಲಿ ದೇವರನ್ನು ನಾವು ನಂಬಿದ್ರೆ, ನಿಜವಾಗ್ಲೂ ದೇವರಿದ್ದಾರೆ. ಅವರು ನಮ್ಮ ಔಟ್ಸೈಡ್ ನೋಡೋರಲ್ಲ, ಯೋಚನೆಗಳನ್ನ ನೋಡ್ತಾರೆ, ಹೃದಯವನ್ನು ನೋಡ್ತಾರೆ. ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಸಮಾಧಾನ ಕೊಡ್ತಾರೆ, ಆಯುಸ್ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ. ಅವರು ನಮ್ಮನ್ನ ಬೇಡಿದ್ರೆ, ಅವರು ನಮಗೆ, ನಾವು ನೆನೆಸಿದ್ರೆ ನಮ್ಮ ಅಂತರಾಳದಲ್ಲಿ, ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವೆಲ್ಲ ಕ್ರಿಸ್ತನು ನಿಮ್ಮ ನಂಬಿಕೆ ಮೂಲಕ ನಾವು ನಂಬಿದ್ರೆ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ. ಯಾಕಂದ್ರೆ ನಮಗೆ ಗೊತ್ತು, 1 ಕೊರಿಂಥರ್ 3:16 ನಾವೇ ದೇವರ ಆಲಯವಾಗಿದ್ದೀವಿ ಅಂತ ಗೊತ್ತು. ನಮ್ಮ ಹೃದಯದಲ್ಲಿ ವಾಸ ಮಾಡುವ, ಇಲ್ಲಿದೆ ನೋಡ್ರಿ, ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮೆಯಾತ್ಯಾಶ ಪ್ರಕಾರ ಅನುಗ್ರಹಿಸಲಿ. ಮಹಿಮೆಯಿಂದ ತುಂಬಲ್ಪಡಲಿ, ದೇವರ ಪ್ರಸನ್ನತೆಯಿಂದ ತುಂಬಲ್ಪಡಲಿ. ನೋಡ್ರಿ, ಪ್ರಾರಂಭದಲ್ಲಿ ಹೊಸದಾಗಿ ಯೇಸುಸ್ವಾಮಿ 97ರಲ್ಲಿ ನಂಬ್ಕೊಂಡಾಗ, ಹೊಸದಾಗಿ ದೇವ್ರು ನಂಬಿದಾಗ, ಅವಾಗ ನಂಬ್ಕೊಂಡಾಗ ಒಂದು ಚರ್ಚಿಗೆ ಪ್ರಯಾಣ ಮಾಡಬೇಕಾದ್ರೆ ಅವರು ಆಸ್ಪತ್ರೆಗೆ ಹೋಗಲ್ಲ. ಆದರೆ ಅವರು ಹೋಗಲ್ಲ, ಸೇವಕರುಗಳು. ಬಟ್ ಅವ್ರು ಹೇಳ್ತಾರೆ, ನೀವು ಹೋಗ್ಬೇಡ್ರಿ ಅಂತ ನಾವು ಹೇಳಲ್ಲ, ನಮ್ಮ ವಿಶ್ವಾಸ, ನೀವು ಹೋಗೋದಿದ್ರೆ ಹೋಗ್ರಿ ಅಂತ. ಇನ್ನೊಂದು ಸೇವಕರು, ಅದರಲ್ಲೇ ಒಬ್ಬ ಸೇವಕರು ಹೇಳಿದ್ರು, ಯಾವಾಗಲೂ ವ್ಯಾಧಿನ ಒತ್ತುಕೊಂಡು ತಿರುಗಬೇಡ್ರಿ. ಮರಣ ಬರೋ ಟೈಮಲ್ಲಿ ಅಂಚಲ್ಲಿ ಹೋದಾಗ ಏನೋ ಸಮಸ್ಯೆಯಿಂದ ಹಿಂಗೆ ಎತ್ಕೊಂತಾರೆ, ಹೌದು, ಏನೋ ಕರೆಕ್ಷನ್ ಮಾಡಿ, ಅದು ಬೇರೆ. ಎಂಡ್ ಟೈಮಲ್ಲಿ, ಅದರ ಲೋಕ ಯಾತ್ರೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಆ ವ್ಯಾಧಿಯನ್ನು ಒತ್ಕೊಂಡೇ ತಿರುಗ್ತಾ ಇರಬೇಡ್ರಿ. ಯಾವಾಗಲೂ ಆಕ್ಟಿವ್ ಆಗಿರ್ರಿ, ಸಮಯವನ್ನು ಜವಾಬ್ದಾರಿಯಿಂದ ಉಪಯೋಗಿಸ್ರಿ, ದೇವರನ್ನು ಹೊತ್ಕೊಂಡು ತಿರುಗ್ತಾ ಇರ್ರಿ. ನಿಮಗೆ ಯಾವಾಗಲೂ ಮೇಚನೆಗಿಲ್ದ ಆಸ್ಪತ್ರೆಗೆ ಹೋಗ್ರಿ, ಬಂದ್ರಿ, ನೀವೇ ದುಡ್ಡು ಕೊಟ್ಟು ಹೊಟ್ಟೆನ ಕೊಯ್ಕೋಬೇಡ್ರಿ, ಆಪರೇಷನ್ ಎಲ್ಲ ಮಾಡ್ಕೋಬೇಡ್ರಿ ಅಂತ. ಸರಿ, ಅವ್ರು ಹೇಳಿದ್ರಂತ ಹೇಳಿದ್ರೆ ನಾವು ಕೇಳ್ತೀವಿ, ಅವ್ರು ಹೇಳ್ತಾರೆ, ಎಲ್ಲ ಜನ ಕೇಳ್ತಾರೆ. ಆದರೆ ಯಾರಾದ್ರೂ ಒಬ್ರು, ಅಷ್ಟು ಜನದಲ್ಲಿ ಒಬ್ರು ಸರಿ ತೀರ್ಮಾನ ಮಾಡೋಣ, ನಾವು ವಿಶ್ವಾಸದಲ್ಲಿ ಇರೋಣ ಅಂತೇಳಿ ತೀರ್ಮಾನ ಮಾಡ್ತಾರೆ. ಒಂದು. ಎರಡನೇದು, ಆ ಸಂದರ್ಭಗಳು ಬರ್ತವೆ, ಪ್ರತಿಯೊಬ್ಬರಿಗೂ ಬರ್ತವೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಫೇತ್ ಬಗ್ಗೆ, ವಿಶ್ವಾಸದ ಬಗ್ಗೆ ನಾವು ಧ್ಯಾನಿಸೋಣ. ಇಲ್ಲೇ ಇರೋದು ಯಾರ್ಯಾರು ಎಂತವ್ರಂತ. ಆ ಟೈಮಲ್ಲಿ ದೇವರು ಬಂದ್ಬಿಟ್ಟು ವಾಕ್ಯ ಕೊಟ್ಟಾಯ್ತು, ಅವ್ರ ಹೃದಯದಲ್ಲಿ ಹೋಗಿ ಸೇರಾಯ್ತು.
ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಕಾರ್ಯರೂಪಕ್ಕೆ ತರಬೇಕು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಖಾಲಿ ಜಾಗ ಇರುತ್ತೆ, ಅದರ ಮೇಲೆ ಮನೆ ಕಟ್ಟಬೇಕಂತ ಅವ್ನ ಮೈಂಡಲ್ಲಿ ಬರುತ್ತೆ, ಬಟ್ ಅಲ್ಲಿ ಮನೆ ಇರೋದಿಲ್ಲ, ಮನೆನೇ ಇಲ್ಲ, ಬಟ್ ಮೈಂಡಲ್ಲಿ ಇರುತ್ತೆ ಯಾವ ಥರ ಕಟ್ಟಬೇಕಂತ. ಅವನೊಂದು ಇಂಜಿನಿಯರ್ ಹತ್ರ ಹೋಗಿ ಪ್ಲ್ಯಾನ್ ಕೊಡ್ತಾನೆ, ನಮಗೆ ಈ ಥರ ಮನೆ ಕಟ್ಟಬೇಕು, ಪ್ಲ್ಯಾನಲ್ಲಿ ಮಾಡಿಕೊಡ್ರಿ ಅಂತ. ಅವರು ಮಾಡಿಕೊಡ್ತಾರೆ, ಆ ರೀತಿ ಅವರು ಮನೆಗೆ ಕಟ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಆ ಮನೆ ಕಟ್ತಾ ಇರ್ಬೇಕಾದ್ರೆ ಇವನ ಮೈಂಡಲ್ಲಿ ಆಲ್ರೆಡಿ ಇರೋದು ಅಲ್ಲಿ ಎಕ್ಸಿಕ್ಯೂಟ್ ಆಯ್ತು. ಮನೆ ಮುಗಿಸಿ ಆದ್ಮೇಲೆ ಆಲ್ರೆಡಿ ಇವನ್ ಮೈಂಡಲ್ಲಿ ಇದ್ದಿದ್ದು ಅಲ್ಲಿ ಹೊರಗೆ ಬಂದಿದೆ, ಅಲ್ಲಿ ಇಲ್ಲ ಆದರೆ ಬಂದಿದೆ. ಆ ರೀತಿ ವಿಶ್ವಾಸವನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಆ ಟೈಮಲ್ಲಿ ದೇವರು ಎರಡು ಕಾರ್ಯ ಮಾಡ್ತಾರೆ. ಹೊಸದಾಗಿ ದೇವರು ನಂಬಿದಾಗ ಅದ್ಭುತಗಳು ಟಕ 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 ನಡೀತದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಎರಿಗೋ ಪಟ್ಟಣ ಸುತ್ತಿ ಆರಾಧನೆ ಮಾಡಿದ್ರೆ ಡಬ್ಬ ಅಂತ ಬಿದ್ದೋಗುತ್ತೆ. ಮತ್ತೆ ಸಮುದ್ರ ಎರಡಾಗಿ ಸಮುದ್ರ ವಿಭಾಗಿಸಿ ಅವ್ರಿಗೆ ಯುದ್ಧ ಮಾಡಕ್ ಗೊತ್ತಿಲ್ಲ, ಶೀಳಿಸ್ತಾರೆ. ಮತ್ತೆ ಯೋರ್ದನ್ ಹೊಳೆ ಯೋಶುವ ಬಂದ್ಬಿಟ್ಟು ಅದನ್ನ ಹೊಡೆದಾಗ ಅದರಿಂದ ಮೋಸೆಯನ್ನು ದಾಟಿಸ್ತಾರೆ, ಮತ್ತೆ ಜೋಶವನ್ನು ದಾಟ್ಕೊಂಡು ಹೋಗ್ತಾರೆ ನದಿನ. ಈ ರೀತಿಯಾಗಿ ಪ್ರಾರಂಭದಲ್ಲಿ ಅವರಿಗೆ ಆಗ್ತೈತೆ, ಅದೇ ಕಂಟಿನ್ಯೂಸ್ ಆಗಿ ಆಗಲ್ಲ. ಇಲ್ಲೇ ಗಮನ ಇಟ್ಟು ಕೇಳ್ರಿ. ಎರಡನೇ ಸಲ ಯುದ್ಧ ಮಾಡೋದಿಕ್ಕೆ ಇವರನ್ನೇ ಬಿಡ್ತಾರೆ. ನಿಮಗೆ ಗೊತ್ತು, ಮೋಸೆ ಬಂದ್ಬಿಟ್ಟು ಮೇಲೆ ಕುತ್ಕೊಂಡು ಕೈ ಎತ್ತಿದಾಗ ಅಲ್ಲಿ ಯೋಶುವ ಯುದ್ಧ ಮಾಡ್ತಾ ಇರ್ತಾರೆ. ಯಾಕೆ ಮೊದಲೆಲ್ಲ ಅದೇ ರೀತಿ ದೇವ್ರು ಮಾಡಿದ್ರಲ್ಲ, ಯಾಕೆ ಇಲ್ಲಿ ಮಾಡ್ತಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕಷ್ಟ ಬಂದಾಗ ಇವ್ರು ಯಾವ ರೀತಿ ವಿಶ್ವಾಸದಲ್ಲಿ ನಿಲ್ತಾರೆ ಅಂತ ಹೇಳಿ. ಸರಿ, ವಾಕ್ಯ ಹೇಳಿದ ಮೇಲೆ ಅವರು ಟಕ ಅಂತ ಹೇಳಿ ಒಂದು ವ್ಯಾಧಿ ಬಂದಾಗ, ಕಷ್ಟ ವ್ಯಾಧಿ ನಿಜವಾಗ್ಲೂ ಬಂತು, ನೋಡೋಣ ಈ ವಾಕ್ಯ ತಂದಿದೀವಲ್ಲ ಅಂತ ನೋಡಿದಾಗ, ಆವಾಗ ಮನಸ್ಸಿಗೆ ಬಂದಾಗ ಮನುಷ್ಯರನ್ನ ಆಧಾರ ಪಡೋದು, ನಿಮಗೆ ಯಾರಾದ್ರೂ ಸ್ಟ್ಯಾಂಡರ್ಡ್ ಡಾಕ್ಟರ್ ಗೊತ್ತಿದೆ ಅಂತ ಹೋಗೋದು, ದೇವ್ರನ್ನ ನಂಬೋದು. ಆ ರೀತಿ ಅವನ ಹೃದಯಾಂತರಾಳದಲ್ಲಿ ಏನು ಅವನು ನಂಬುತ್ತಾನೆ, ಏನನ್ನ ಅವನು ಎಕ್ಸಿಕ್ಯೂಟ್ ಮಾಡ್ತಾನೆ, ಅದನ್ನ ನೋಡಿ ದೇವರು ಬ್ಲೆಸ್ ಮಾಡ್ತಾರೆ. ಇಲ್ಲೇ ಇರೋದು ಫೇತಲ್ಲಿ. ಅದು ಅವನಿಗೆ ಬರಬೇಕಾಗಿದೆ. ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ಇವಾಗ ನಾವು ಯೇಸು ಸ್ವಾಮಿ ನಂಬಿದ್ದೀವಿ, ನಾವು ಹೋಗಿ ಯಾರಿಗಾದ್ರೂ ಹೇಳಿದ್ರೆ ಯೇಸು ಸ್ವಾಮಿ ಬಂದು ಗಂಡು ಹೆಣ್ಣು ಸೇರಿದ್ರೇನೆ ಮಗು ಹುಟ್ಟದ್ದು. ಆದರೆ ಯೇಸು ಸ್ವಾಮಿ ಒಬ್ಬರು ಮಾತ್ರನೇ. ಆದಾಮು ಅಷ್ಟೇ, ಮಣ್ಣಿನಿಂದ ಸೃಷ್ಟಿ ಮಾಡಿ ಜೀವ ಶ್ವಾಸ ಓದಿದ್ರು. ಮತ್ತು ಯೇಸು ಸ್ವಾಮಿ ಅದರಿಂದ ಆದಾಮ್ ಯಾವಳಿಂದ ಎಲ್ಲರೂ ಬಂದಿದ್ದಾರೆ, ಆದರೆ ಯೇಸು ಸ್ವಾಮಿ ಆ ಥರ ಬಂದಿಲ್ಲ. ಅವರು ಒಂದು ನೆರಳು, ದೇವದೂತರು ನೆರಳಿಂದ ಅವರು ಹುಟ್ಟಿದ್ರು ಅಂತ ಹೇಳಿದ್ರೆ ನಂಬಲ್ಲ. ಯಾಕಂದ್ರೆ ಅದು ಹೆಂಗೆ ಹುಟ್ಟಕ್ಕಾಗುತ್ತೆ? ಅದು ದೇವರು ಅವ್ರ ಕೈಲಿ ಆಗುತ್ತೆ, ಅದನ್ನ ನಾವು ನಂಬ್ತೀವಿ, ಅವ್ರು ನಂಬಲ್ಲ. ಇಷ್ಟೇ ಡಿಫ್ರೆನ್ಸ್. ಅದಕ್ಕೆ ನಂಬೋರ್ಗೂ ನಂಬದೇ ಇರೋರ್ಗೂ ವ್ಯತ್ಯಾಸ ಇದೆ. ಎರಡನೇದು, ಅವರು ಸತ್ರು, ಮೂರನೇ ದಿನ ಎದ್ರು. ಯಾರ ಕೈಯಲ್ಲೂ ಸತ್ತ ಮೇಲೆ ಅವನೇ ಎದ್ದು ಕೂತ್ಕೊಳ್ಳೋದಿಲ್ಲ, ಅದು ದೇವ್ರ ಕೈಯಲ್ಲಿ ಆಗುತ್ತೆ. ಅದಕ್ಕೆ ನಾವು ದೇವರಂತ ಪೂಜೆ ಅವನ್ನ ಆರಾಧಿಸ್ತಾ ಇದ್ದೀವಿ, ಆರಾಧನೆ ಮಾಡ್ತೀವಿ, ಪ್ರೈಸ್ ಮಾಡ್ತೀವಿ. ಆವಾಗ ಅದನ್ನ ನಾವು ನಂಬಬೇಕು. ಯಾಕಂದ್ರೆ ನಾವು ಸತ್ರೆ ಎದ್ದೇಳಕ್ಕಾಗಲ್ಲ. ಆದರೆ ನಮ್ಮನ್ನ ಆ ರೀತಿ ಮಾಡ್ತೀನಿ ಅಂತ ಹೇಳಿದರೆ ನಾವು ವಿಶ್ವಾಸಬೇಕು. ಇದರಲ್ಲಿ ಮೂರನೇದು ಬಹಳ ಮುಖ್ಯವಾಗಿದೆ. ಅವ್ರು ಕಲ್ವಾರಿ ಸಲ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದು ಏನಕ್ಕಂತ ಹೇಳಿದ್ರೆ, ಇವಾಗ ಯಾರಾದರೂ ದೇವ್ರು ನಂಬದೇ ಇರೋರು ಇಷ್ಟ ಬಂದಂಗೆ ಪಾಪ ಮಾಡಿಕೊಂಡು ಜೀವನ ಯಾತ್ರೆಯಲ್ಲಿ ಹೋಗ್ತಾ ಇರ್ತಾರೆ. ಆದರೆ ದೇವರು ವಾಕ್ಯದಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಎಲ್ಲ ಗಮನ ಇಟ್ಟು ಕೇಳ್ರಿ. ವಾಕ್ಯದಲ್ಲಿ ಕೊಟ್ಟಿದ್ದಾರೆ, ಸಭೆಯಲ್ಲಿ ಅದನ್ನು ಬೋಧಿಸ್ತಾರೆ. ನೀವಿಷ್ಟು ದಿನ ಪಾಪ ಮಾಡಿದ್ದೀರಾ, ನೀವು ಅರಿಕೆ ಮಾಡಬೇಕು ಬಾಯಿಂದ. ರೋಮರ್ 10:9 ಯೇಸು ದೇವರಂತ ನಂಬ್ತೀನಿ, ಇಲ್ಲಿದೆ ನೋಡ್ರಿ. ಈ ನಂಬಿಕೆಯಿಂದ ಹೃದಯಾಂತರದಲ್ಲಿ ವಾಸ ಮಾಡುತ್ತಾನೆ. ಅವಾಗ ಸೈತಾನ್ ವಾಸ ಮಾಡ್ತಿರ್ತಾರೆ. ಪಾಪ ಇದ್ದರೆ ಸೈತಾನು, ಪರಿಶುದ್ಧತೆ ಇದ್ದರೆ ದೇವರು. ಅವಾಗ ಅವ್ರ ಬಾಯಿನಲ್ಲಿ ಅರಿಕೆ ಮಾಡ್ತಾರೆ, ಏನಂತ? ತಂದೆ, ನಾನು ಇಷ್ಟು ದಿನ ಪಾಪದಲ್ಲಿದ್ದೆ, ಶಾಪದಲ್ಲಿದ್ದೆ. ತಂದೆ ತಾಯಿ ಶಾಪ, ನನ್ನ ಪಾಪಗಳು, ಯೋಚನೆಗಳಲ್ಲಿ ಮಾಡೋ ಪಾಪಗಳನ್ನೆಲ್ಲ ತೆಗೆದಾಕಿ ನನ್ನ ಹೃದಯದಲ್ಲಿ ಬಾ ಅಂತ ಹೇಳಿ ಮಾಡಿದಾಗ ಹಳೆ ಪಾಪನೆಲ್ಲ ತೊಳಿತಾರೆ. ಈ ತೊಳಿತಾರಲ್ಲ, ಅದೇಂಗೆ ತೊಳಿತಾರೆ? ಅವಾಗ ಯಾವಾಗಲೂ 2000 ಡೆತ್ ಆದ್ರು, ಇವಾಗ ಹೆಂಗೆ ಆ ರಕ್ತ ಬಂದು ತೊಳಿತದೆ? ಇದಾರಲ್ಲ ಲೋಕದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್
ವಿಚ್ ರಿಲಿಜನ್ ಈಸ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಹೊಡೆದ್ರೆ ಕ್ರಿಶ್ಚಿಯಾನಿಟಿ ಅಂತ ಗೂಗಲಲ್ಲಿ ಬರುತ್ತಲ್ಲ. ಇಷ್ಟು ಜನ ಸಾಕ್ಷಿ ಹೇಳ್ತಿದಾರಲ್ಲ, ಇಷ್ಟು ಜನ ಬೋಧಿಸ್ತಾ ಇದಾರಲ್ಲ. ಸೇವಕರುಗಳೆಲ್ಲ ಒಂದು ಟೈಮಲ್ಲಿ ನಾನು ಕುಡಿತಾ ಇದ್ದೆ, ಒಂದು ಟೈಮಲ್ಲಿ ಮರ್ಡರ್ ಮಾಡಿದೆ, ಇವಾಗ ಈ ಸಲ ಎಲ್ಲ ಪಾಪಗಳು ಮಾಡಿದ್ವಿ, ಆದರೆ ನಾವು ಇವಾಗ ಜೀವಿಸ್ತಿದೀವಿ ಅಂತ ಹೇಳ್ತಾ ಇದಾರಲ್ಲ. ಎಷ್ಟು ಜನ ಬಂದಿದಾರಲ್ಲ, ನಾನು ವ್ಯಾಧಿಯಲ್ಲಿದ್ದೆ, ಇದರಲ್ಲಿದ್ದೆ, ಪಾಪದಿಂದ ಬಿಡುಗಡೆ ಆದೆ. ಅದು ನಾನು ಕೂಡ 77ರಲ್ಲಿ ದೇವ್ರು ನಂಬ್ಕೊಂಡಾಗ ಒಂದು ನೈಟು ಅದರಿಂದ ನನ್ನ ತಂದೆ ತಾಯಿ ಶಾಪದಿಂದ ನನ್ನ ಪಾಪದಿಂದ ಬಿಡುಗಡೆ ಮಾಡ್ರಿ ಅಂದ್ರೆ ಒಂದು ಪ್ರಸನ್ನತೆ ಇಳಿತು. ಅದು 10 ಗಂಟೆಯಿಂದ 1 ಗಂಟೆವರೆಗೂ ಎಳಿತಾ ಇದ್ದೆ. ಒಂದು ಮಹಿಮೆಯಲ್ಲಿ ಆ ರೂಮ್ ಪೂರ್ತಿ ಮಹಿಮೆ ಪ್ರಸನ್ನತೆಯಿಂದ ತುಂಬಿತು. ಅದು ಬಿಡುಗಡೆ ಮಾಡಿರೋದು ನಾವು ಶರೀರದಲ್ಲಿ ಅನುಭವಿಸ್ತಾ ಇದೀವಲ್ಲ, ಹೇಳ್ತಾ ಇದ್ದಾರಲ್ಲ. ಅನುಭವಿಸಿದವರವರಿಗೆ ಅದು ತಪ್ಪಾಗಿದೆ, ಅವ್ರು ನಂಬಲ್ಲ. ಕಾರಣ ಏನಂತ ಹೇಳಿದ್ರೆ ಅವರ ಅಂತರಾಂತರ್ಯದಲ್ಲಿ ಮೈಂಡಲ್ಲಿ ಅನುಭವಿಸ್ತಾ ಇದ್ದಾರೆ. ಇವಾಗ ನೀನು ಸಮಾಧಾನದಲ್ಲಿದೆಯಾ, ತೋರ್ಸಂದ್ರೆ ಎಲ್ಲಿಂದ ತೋರ್ಸೋದು? ನಿನಗೆ ಫೈತ್ ಇದೆ, ಏನೇ ಸಮಸ್ಯೆ ಬಂದ್ರೂ ದೇವರಿದ್ದಾರೆ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡ ವಿಶ್ವಾಸದಿಂದ ಸಮಸ್ಯೆಗಳು ಬಂದರೂ ಎದುರಿಸಿ ನಿಂತು ಜಯ ಹೊಂದುತ್ತಾ ಇದೆಯಾ? ಅದು ಬೇರೆಯವರಿಗೆ ಎಲ್ಲ ಗಮನ ಇಟ್ಕೊಳ್ಳಿ. ಬೇರೆಯವರಿಗೆ ಆ ರೀತಿ ವಿಶ್ವಾಸ ಇಲ್ಲ. ಮನುಷ್ಯರನ್ನ ಆಧಾರ ಪಡೋದು ಶಪಿಸಲ್ಪಡುವಂತಿದೆ. ನಿಮಗೆ ಈ ರೀತಿ 3 ಪಾಯಿಂಟ್ ಇದೆ ಇದರಲ್ಲಿ. ಕ್ರಿಸ್ತನು ನಮ್ಮ ನಂಬಿಕೆ ಮೂಲಕ ಅವ್ರ ಹೃದಯದಲ್ಲಿ ವಾಸ ಮಾಡ್ತಾರೆ, ಕಾರ್ಯ ಮಾಡ್ತಾರೆ, ಕ್ರಿಯೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಇದೆ, ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ. ಅಂದ್ರೆ ನಮ್ಮ ನಂಬಿಕೆ ಮೂಲಕ ಅವರು ಕ್ರಿಯೆ ಮಾಡ್ತಾರೆ, ಕಾರ್ಯ ಮಾಡ್ತಾರೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬರಿಗೆ ಸಹಾಯ ಮಾಡಬೇಕು, ಆಗಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಅವ್ರ ಬಗ್ಗೆ ಅವರನ್ನ ಸಹಾಯ ಅವರಾಗಿ ಅವರು ಸಹಾಯ ಪಡ್ಕೊಳ್ಳೋಕೆ ಹೋದ್ರೆ ಆತಂಕ ಮಾಡಬಾರ್ದು. ದೇವರು ಆಶೀರ್ವದಿಸಿದ್ರು ಅವ್ನ ಆತಂಕ ಮಾಡಬಾರ್ದು. ಅರ್ಥ ಆಗಿಲ್ಲದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಮ್ಮ ಕೈಲಿ ಆದ್ರೆ ಸಹಾಯ ಮಾಡಬೇಕು. ಸಹಾಯ ಮಾಡಕ್ ನನ್ನ ಕೈಲಿ ಆಗ್ತಿಲ್ಲ ಅಂದ್ರೆ ಸುಮ್ಮನೆ ಆದ್ರೆ ಇರ್ಬೇಕು. ಸುಮ್ಮನೆ ಇದ್ರೆ ಬೆಸ್ಟ್. ಇನ್ನೊಂದು, ಅವರೇ ಕಷ್ಟಪಟ್ಟು ಮೇಲಕ್ಕೆ ಬರ್ತಾ ಇದ್ದಾರೆ, ಅವರೇ ಆಶ್ರಯದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ನೋಡಿ ಪ್ರಾರ್ಥನೆ ಆದರೂ ಮಾಡಬೇಕು. ಅವರಿಗೆ ಪ್ರಾರ್ಥನೆ ಮಾಡಬೇಕು, ಸಹಾಯ ಮಾಡಬೇಕು. ಆದರೆ ಇಲ್ದಿದ್ರೆ ಸಂತೋಷ ಪಡ್ಬೇಕು. ದೂರದಿಂದ ನಿಂತ್ಕೊಂಡು ಏನು ಮಾಡೋಕ್ಕಾಗದೆ ಆತಂಕ ಮಾಡಬಾರ್ದು. ಒಂದು ಉದಾಹರಣೆ, ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ಫೈತ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ನೋಡ್ರಿ, ಎಲ್ಲ ಗಮನ ಇಟ್ಟು ಕೇಳ್ರಿ. ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ, ಶಿಷ್ಯರುಗಳು ಜೊತೆಗೆ ಎಲ್ಲ ಜನ ಹೋಗ್ತಾ ಇದ್ದಾರೆ. ಒಂದು ಕಣ್ಣು ಕಾಣದೇ ಇರುವ ಕುರುಡ, ದಾವಿದನ ಕುಮಾರನೇ ಕರುಣಿಸು ಅಂತ ಕೇಳ್ತಾರೆ. ಅವರ ಜೊತೆಗಿರೋ ಶಿಷ್ಯರು ಬೈತಾರ ಅವನ್ನ, ಅದೇ ತಪ್ಪು. ಏಯ್ ಸುಮ್ಮನೆ ಇರು ಅಂತೇಳಿ ಗದರಿಸ್ತಾರ ಅವನ್ನ. ಆದ್ರೂ ಅವನು ಗದರಿಸಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಟಿದ್ರೆ, ಫೈತಲ್ಲಿ ಬರ್ತಾ ಇದ್ದಾರೆ, ಅವ್ರನ್ನ ನಾವು ಎನ್ಕರೇಜ್ ಮಾಡಬೇಕು, ಸಂತೋಷ ಪಡಬೇಕು, ಏನೋ ಹೆಲ್ಪ್ ಮಾಡಬೇಕು, ಕರ್ಕೊಂಡೋಗಿ ಬಿಡಬೇಕು. ಅವನನ್ನ ಕೂಗು ಅಂತ ಹೇಳಿ ಎನ್ಕರೇಜ್ ಮಾಡಬೇಕು. ಸರಿ ಕೂಗಲಿ, ನಾವು ದೇವ್ರ ಹತ್ರ ಹೋಗ್ಬಿಟ್ಟು ದೇವರೇ ಅವ್ರು ಕೂಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೆಲ್ಪ್ ಮಾಡಬೇಕು. ಕೂಗನ್ನ ಅಡ್ಡ ಬಂದು ಫೈತ್ ಇದೆ ಅದಕ್ಕೆ ಆತಂಕ ಮಾಡೋದಕ್ಕೆ ಅವ್ರ ಶಿಷ್ಯರುಗಳು ದಾವಿದನ ಕುಮಾರನೇ ಕರುಣಿಸ ಅಂತ ಹೇಳಿ ಕೂಗ್ತಾ ಇದ್ದಾನೆ, ಇವರು ಕೂಗ್ಬೇಡ ಅಂತ ಹೇಳ್ತಿದ್ದಾರೆ. ಅವ್ನು ಇನ್ನೂ ಜೋರಾಗಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಫೈತ್. ಆ ರೀತಿ ನಾವು ಫೈತ್ ಇಲ್ಲದೆ ಹೋದರೆ ಫೈತ್ ತಗೋಬೇಕು. ಯಾರಾದರೂ ಆತಂಕಗಳು, ಸೈತಾನಗಳು ಆತಂಕ ಮಾಡಿದ್ರೆ ಅವಾಗ ಮನುಷ್ಯರು ಮಾಡಿದ್ರು, ಇವಾಗ ಸೈತಾನ್ ಮಾಡ್ತಾನೆ. ನಾವು ವಿಶ್ವಾಸದಲ್ಲಿದ್ದಾಗ ಅವನು ಅಡ್ಡ ಬಂದು ನಮಗೆ ಆ ವಿಶ್ವಾಸವನ್ನು ಮುರಿಯೋದಿಕ್ಕೆ, ಬ್ರೇಕ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾನೆ. ನಾವು ಅವನ್ನ ಜಯಿಸಬೇಕು. ಜೋರಕ್ಕಿರಿಸ್ತಾನೆ. ಅಂದರೆ ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡೋದರಲ್ಲಿ, ಇನ್ನು ವಾಕ್ಯದಲ್ಲಿ ಇನ್ನೂ ವಿಶ್ವಾಸವನ್ನು ಅಧಿಕ ಮಾಡ್ಕೋಬೇಕು ಹೃದಯ ಅಂತರಾಳದಲ್ಲಿ. ಆವಾಗ ಜೋರಕ್ಕೆ ಹೋಗಿದ ತಕ್ಷಣ ಅವರು ದೇವರು ನಿಂತು ಮತ್ತೆ ಬರ್ತಾರೆ. ಇವರು ಆಮೇಲೆ ಯೇಸು ಸ್ವಾಮಿ ಅವನಿಗೆ ಹತ್ರ ಬಂದ್ಬಿಟ್ಟು ಏನು ಬೇಕು ಅಂತ ಕೇಳ್ತಾರೆ. ಅವಾಗ ಎಲ್ಲರ ಹತ್ರ ಭಿಕ್ಷೆ ಕೇಳೋರು ಅವ್ರ ಹತ್ರ ಬಂದು ಕಣ್ಣು ಬೇಕು ಅಂತ ಕೇಳ್ತಾರೆ. ಏನು ಬೇಕು? ಕಣ್ಣು ಬೇಕು ಅಂತ ಕೇಳ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಕಣ್ಣು ಬೇಕಂತ ಕೇಳಿದ ತಕ್ಷಣ ಅವರಿಗೆ ಕಣ್ಣು ಕೊಡುವ ದೇವರಾಗಿದ್ದಾರೆ. ಇದು ಯಾರಿಂದ ಬಂತು? ಯಾರು ಸಹಾಯ ಮಾಡಿಲ್ಲ. ಇವನಾಗಿ ಫೇತ್ ಇತ್ತು, ದೇವ್ರ ಹತ್ರ ಹೋದ್ರೆ ಕಣ್ಣು ಬರುತ್ತಂತ ಹೇಳಿ ವಿಶ್ವಾಸ ಇದ್ರು ಆ ಜನನೇ ಈಗ ಇರುವ ಸೈತಾನ. ನೋಡ್ರಿ, ನಮ್ಮ ಹೃದಯದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದ್ರೆ,
ಸಾಲ ಸಮಸ್ಯೆನೋ, ಕುಟುಂಬದಲ್ಲಿ ವ್ಯಾಧಿನೋ. ಕ್ರೈಸ್ತರು ನೋಡ್ರಿ, ಎಲ್ಲಿ ನೋಡಿದ್ರು ಪ್ರಸಂಗ ಮಾಡ್ತಾ ಇದ್ದಾರೆ, ಎಷ್ಟೇ ಕಷ್ಟ ಬಂದ್ರೂ ಸಾಲ ತಗೋಬೇಡ್ರಿ, ಅದರಲ್ಲಿ ಜೀವನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ರಿ ಅಂತಿದ್ದಾರೆ. ಬಟ್ ಅವರ ತಂದೆ ತಾಯಿಗಳು ದೇವರಿಗಿನ ಮಕ್ಕಳನ್ನ, ಹೆಂಡ್ತಿನ ಪ್ರೀತಿ ಮಾಡ್ತಾರೆ. ಗಂಡ ಆದರೆ, ಹೆಂಡ್ತಿ ಆದರೆ ಗಂಡನಿಗಿನ ಹೆಚ್ಚಾಗಿ, ದೇವರಿಗಿನ ಹೆಚ್ಚಾಗಿ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. ಇಲ್ಲೇ ಬರೋದು ಪ್ರಾಬ್ಲಮ್. ಗಮನ ಇಟ್ಟು ಕೇಳ್ರಿ. ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ ಫೈತ್ನ, ವಿಶ್ವಾಸವನ್ನು. ನೋಡ್ರಿ, ನಾನು ಎಷ್ಟೋ ಕುಟುಂಬಗಳನ್ನ ನೋಡಿದ್ದೀನಿ. ಇವಾಗ 51 ವರ್ಷದಲ್ಲಿ 38 ವರ್ಷ ಸೇವೆ ಅನುಭವದಲ್ಲಿ ಎಷ್ಟೋ ಕುಟುಂಬಗಳನ್ನ ನೋಡಿದ್ದೀನಿ. 38 ವರ್ಷ ಅಂದರೆ ದೊಡ್ಡದು. ಇದರಲ್ಲಿ ಪ್ರಾರಂಭದಲ್ಲಿ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ಮಕ್ಕಳನ್ನ ಓದ್ಸೋಕ್ಕಾಗದೆ ಕಷ್ಟಪಟ್ಕೊಂಡು, ಅವ್ರ ಗಂಡ ಒಂದು ಚಿಕ್ಕ ಕೆಲಸ ಮಾಡಿಕೊಂಡು ಒಂದು ಆಫೀಸಲ್ಲಿ ಏನೇನೋ ಮಾಡ್ಕೊಂಡು ಹೋದವರು ಇವಾಗ ಮಕ್ಕಳೆಲ್ಲ ಚೆನ್ನಾಗಿ ಎಜುಕೇಷನಲ್ಲಿ ಚೆನ್ನಾಗಿ ಓದಿ, ಅವ್ರ ಮಕ್ಕಳೆಲ್ಲ ಓದಿಸಿ ಅವರು ಒಳ್ಳೆ ರೀತಿಯಲ್ಲಿ ಉನ್ನತವಾದ ಸ್ಥಿತಿಯಲ್ಲಿ ಇರೋರನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅವರು ದೇವರಲ್ಲಿ ಭಯಭಕ್ತಿಯಲ್ಲಿ ಇದ್ದವ್ರನ್ನ. ಸರಿ, ಈ ಸೆಂಟ್ರ್ ಗ್ಯಾಪಲ್ಲಿ ಅವರಿಗೆ ಎಷ್ಟು ಹೋರಾಟ ಇದೆ, ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಹೆಂಡತ ಮುಖ್ಯ ದೇವರಲ್ಲಿ, ಅರ್ಥ ಆಗ್ತಿಲ್ವಾ? ಪ್ರತಿಯೊಬ್ಬರಿಗೂ ದೇವರು ನಂಬಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಒಂದು ಸೇವಕರು ಹೇಳಿದ್ರು, ದಾವೀದನು ಸ್ಟಾರ್ಟಿಂಗಲ್ಲಿ ಕಲ್ ತಗೊಂಡು ಯುದ್ಧ ಮಾಡ್ದ. ಆಮೇಲೆ ನೋಡಿದ್ರೆ ಅದೇ ಥರ ಎಲ್ಲ ಅವನೇ ರಾಜನಾದ. ಎಲ್ಲರೂ ಕಲ್ ತಗೊಳ್ರಿ, ಹೊಡೀರಿ ಅಂತ ಹೇಳಿಲ್ಲ. ಮತ್ತೆ ಇವನು ಪ್ರಾಕ್ಟೀಸ್ ಮಾಡ್ದ ಯುದ್ಧಕ್ಕೆ. ಅವಾಗ ಅವನಿಗೆ ಪ್ರಾಕ್ಟೀಸ್ ಇಲ್ಲ. ಇವನು ಯುದ್ಧಕ್ಕೆ ಪ್ರಾಕ್ಟೀಸ್ ಮಾಡಿ ಹೋಗೋ ಜಾಗದಲ್ಲ ಗೆಲ್ತಾ ಇದ್ದ. ಕತ್ತಿ ತಗೊಂಡು ಯುದ್ಧ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ದ ಅಂತ. ಯಾಕೆ ಅಂತ ಹೇಳಿದ್ರೆ ಆ ಟೈಮಿಗೆ ಅದು ನೆಕ್ಸ್ಟ್ ಸ್ಟೇಜ್ಗೆ ಅಂದರೆ ವಿಶ್ವಾಸವನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಸೈತಾನ ಈ ವಿಶ್ವಾಸವನ್ನು ಕೆಡ್ಸೋದಕ್ಕೆ ಸೈತಾನ್ ಬರ್ತಾನೆ. ನೋಡ್ರಿ, ಇಂಪಾರ್ಟೆಂಟ್ ಏನಂದ್ರೆ, ಯಾವ ಒಂದು ವ್ಯಕ್ತಿ ಇವತ್ತಿನ ದಿನ ದೇವರು ಧ್ಯಾನ ಭಾಗಕ್ಕಾಗಿ ಆರಿಸಿಕೊಂಡು ಮಾತಾಡೋದಕ್ಕೆ ದೇವರ ಮೇಲೆ ಅಧಿಕವಾದ ಫೇತ್ ಇಟ್ಟಿರ್ತಾನೋ ಅವನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅವನ ದೃಷ್ಟಿಯಲ್ಲಿ ದೇವರು ಮಾತ್ರ ಮುಂದೆ ನಿಂತಿರ್ತಾರೆ. ಈ ಲೋಕದಲ್ಲಿರುವ ಪೊಲಿಟಿಕಲ್ ಲೀಡರ್ಗಳು, ರಿಲೇಷನ್ಗಳು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲ, ಯಾರು ಕೂಡ ಇರ್ತಾರೆ, ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರಿಗೆ ಸುವಾರ್ತೆ ಹೇಳ್ತಾರೆ, ಸಮಯ ಸಿಕ್ಕಾಗ ಅವರನ್ನ ಗೌರವಿಸ್ತಾರೆ, ಅವ್ರನ್ನ ಹೃದಯಾಂತರಾಳದಲ್ಲಿ ಕಹಿ ಭಾವನೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಕಹಿ ಇರೋದಿಲ್ಲ, ದ್ವೇಷ ಇರೋದಿಲ್ಲ. ಆದರೆ ನಂಬಿಕೆ ಬಂದು ದೇವರ ಮೇಲೆ ಮಾತ್ರ ಇಟ್ಟಿರ್ತಾರೆ. ಅವ್ರ ಮೇಲೆ ಅವ್ರ ನಂಬಿಕೆ ಇಡೋದಿಲ್ಲ. ಇದಕ್ಕೆ ಶಕ್ತಿ ಇಲ್ಲ ಶರೀರಕ್ಕೆ. ಇದು ಶರೀರ ಬಲನೀಯತೆ ಉಳ್ಳ ಶಕ್ತಿ ಬೈಬಲಲ್ಲಿ ಇದೆ. ಫಿಲಿಪಿಯರಲ್ಲಿ ಈ ನನ್ನ ಕೈಗೆ ಆಗೋದಿಲ್ಲ, ಅದರ ಪರಿಶುದ್ಧಾತ್ಮನು ನನ್ನ ಮೂಲಕ ಎಲ್ಲ ನಡೆಸ್ತಾರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು. ಇನ್ನೊಂದು ವಾಕ್ಯ ಓದ್ರಿ, ನಿಮಗೆ ಅರ್ಥ ಆಗುತ್ತೆ. ಇಬ್ರಿಯರ್ 11:16 ಓದ್ರಿ. ಇಬ್ರಿಯರ್ 11:6 ಓದ್ರಿ. ಸಾರಿ, ಇಬ್ರಿಯರ್ 11:6 ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನ ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವವನು ಅವಶ್ಯ. ಇದು ಭಯಂಕರವಾದ ಪವರ್ಫುಲ್ ಮಾತು. ನಾನು ಹೇಳಿದ್ನಲ್ಲ, 98ರಲ್ಲಿ ಬಂದು ಫಸ್ಟ್ ಮಾತಾಡಿದ್ದು ಬಂದು ದೇವರನ್ನ ನಂಬಿದ್ರೆ ಅವರ ಮಹಿಮೆ ಇರುತ್ತೆ, ಅದಕ್ಕೆ ತಕ್ಕಂತೆ ಫಲ ಕೊಡ್ತಾರೆ. ಎರಡನೇದು, ನಂಬಿಕೆ ಇಲ್ಲದೆ ಇದ್ರೆ ದೇವ್ರ ಹತ್ರ ಏನು ಪಡ್ಕೊಳಕ್ಕಾಗಲ್ಲ. ಅವನು ವೇಸ್ಟ್ ಫೆಲೋ. ಅವನು ಕ್ರೈಸ್ತನ ಅಂತ ಹೇಳೋದು ಮತ್ತೆ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನು, ಮತ್ತೆ ಯಾರು ದೇವರಿಲ್ಲ ಅಂತ ಹೇಳ್ತಾರಲ್ಲ, ಅದು ಅವರು ಇವರು ಎಲ್ಲ ಒಂದೇನೆ, ಎಲ್ಲದಕ್ಕೂ ಸಮಾನೆ. ಅವ್ರು ನಂಬುದ್ರು ಒಂದೇ, ನಂಬದೇ ಇರೋದು ಒಂದೇ. ವೇಸ್ಟ್. ಲೋಕದಲ್ಲಿ ಮಾತ್ರ ಸುಮ್ಮನೆ ಮೈನಾರಿಟಿ ಅಂತ ಹೇಳ್ಕೊಂಡು ಕಮ್ಮಿ ಇದೀವಿ ಅಂತೇಳಿ ಲೋಕದ ಇವಾಗೆಲ್ಲ ಜಾಸ್ತಿ ಸ್ಪಿರಿಚುವಲ್ನೆಸ್ ಇಲ್ಲ. ಎಲ್ಲ ಪೊಲಿಟಿಕಲ್ ಹತ್ರ ಹೋಗಿ ಅದು ಇದು ಕೇಳೋದು, ಅವ್ರನ್ನ ಸಹಾಯ ಮಾಡ್ರಿ ಅಂತ ಬೇಡೋದು. ದೇವರಿಂದ ಆಗುತ್ತೆ. ಸಮಸ್ಯೆ ಬಂದು ಯಾಕೆ ಸಮಸ್ಯೆ ಕೊಡ್ತಾರೆ ಅಂದರೆ ದೇವ್ರನ್ನ ಹುಡುಕ್ತಾರ ಇಲ್ಲ ಮನುಷ್ಯರ ಹತ್ರ ಹೋಗ್ತಾರಂತ ಅವರು ಸಮಸ್ಯೆ ಕೊಡ್ತಾರೆ. ಸ್ವಂತ ಬಲದಿಂದ ಎದುರಿಸ್ತಾರಂತ. ಒಬ್ಬೊಬ್ಬರು ಬಂದು ಏನೇನು ಅಡಿಲಿ ಯಾವ ಪೊಲಿಟಿಕಲ್ ಹತ್ರನೂ ಹೋಗೋದಿಲ್ಲ, ಯಾವ ಮನುಷ್ಯರನ್ನ ಆಧಾರ ಪಡೋದಿಲ್ಲ, ಸ್ವಂತ ಬಲದಿಂದ ಎದುರಿಸೋದಿಲ್ಲ. ದೇವ್ರು ಮಾಡಿದ್ರೆ ಮಾಡಲಿ, ಮಾಡದೆ ಹೋಗ್ಲಿ ಅಂತ ದೇವ್ರನ್ನೇ ಆಧಾರ ಪಟ್ಟಿರ್ತಾರೆ. ಇಂಪಾರ್ಟೆಂಟ್ ವಿಷಯಗಳು ಇದ್ದರೆ ಸ್ವಂತವಾಗಿ ಜಾಗ ಇರುತ್ತೆ,
ಅದಕ್ಕೆ ಬಂದರೆ ಅದು ಲೀಗಲ್ ಆಗಿ ಯಾರಾದರೂ ಹೇಳಿದ್ರೆ ಅದು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಿ ಮಾಡೋದು ಅದು ಒಂದು ಇರುತ್ತೆ. ಬಟ್ ದೇವರು ಮಾತಾಡಿ ಮಾಡ್ತಾರೆ. ಆದರೆ ಅದು ದೇವರು ಹೇಳುವ ರೀತಿಯಲ್ಲಿ, ದೇವ್ರನ್ನ ಆಧಾರ ಪಡುವ ರೀತಿಯಲ್ಲೇ ಇರುತ್ತೆ. ಫಸ್ಟ್ ಪ್ರಿಫರೆನ್ಸ್ ಗೋಸ್ಟು ದೇವರಿಗೆ. ಅಬ್ರಹಾಮು ಈಸಾಕನ ಬಲಿ ಕೊಡಿದ್ರೆ ಒಂದು ಸೆಕೆಂಡ್ ಇಲ್ಲ, ಹೆಂಡ್ತಿಗೆ ಹೇಳಿಲ್ಲ, ಏನು ಹೇಳಿಲ್ಲ, ಬಲಿ ಕೊಡಕ್ಕೆ ಹೋಗ್ಬಿಟ್ಟ. ಚಾಕುನ ಕೂಡ ಮೇಲೆ, ಮಚ್ಚನ ಕೂಡ ಮೇಲೆ ತಗೊಂಡು ಹೋಗ್ಬಿಟ್ಟ. ಇನ್ನೇನು ಇಳಿಸ್ಬೇಕು ಅಷ್ಟೇ, ಕೈ ಮೇಲೆ ಐತೆ. ಆ ಟೈಮಲ್ಲಿ ಶಬ್ದ ಲಾಸ್ಟ್ ಮೂಮೆಂಟಲ್ಲಿ ಇವನು ಬದಲಾಗ್ತಾನೆ ಅಂತ ಚೆಕ್ ಮಾಡ್ತಾರೆ. ಇಲ್ಲಿದೆ, ಯಾರಾದರೂ ದೇವರು ಜಯಸ್ವಾಮಿ ಕ್ರೈಸ್ತನ ನಂಬ್ಕೊಂಡೆ ಅಂದರೆ ಇಲ್ಲಿ ಮೇಯ್ನ್ ಹೃದಯಾಂತರಾಳದಲ್ಲಿ ಆಪರೇಟ್ ಆಗೋದೇ ನಂಬಿಕೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಒಂದು ಹುಡುಗ ನನಗೆ ಚೆನ್ನಾಗಿ ಗೊತ್ತು. ಆ ಹುಡುಗ ಬಂದು ಹಿಂದೂ ಹುಡುಗಿನ ಮದುವೆ ಮಾಡ್ಕೊಂಡ. ಆದರೆ ಅವನು ಕ್ರೈಸ್ತನು. ಮದುವೆ ಮಾಡ್ಕೊಂಡಾಗ ಎಷ್ಟು ಸಮಸ್ಯೆಗಳು ಬರ್ತವೆ. ಆದರೆ ಅವನು ಏನೇ ನಡೆದ್ರು ದೇವ್ರ ಮೇಲೆ ಆಧಾರ ಪಟ್ಟು ಗಟ್ಟಿ ಮೈಂಡ್, ಹೃದಯ ಗಟ್ಟಿ ಇಟ್ಕೊಂಡು ನಡೆಸ್ತಾ ಇದ್ದಾನೆ. ಅವ್ನು ನನಗೆ ಚೆನ್ನಾಗಿ ಗೊತ್ತು. ಒಂದ್ಸಲ ಅವ್ರ ಮಿಸ್ಸಸ್ ಆಸ್ಪತ್ರೆಯಲ್ಲಿದ್ದಾಗ ನಾನು ಹೋಗಿ ಮಾತಾಡಿಸ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಬಂದೆ. ಅವಾಗ ಅವ್ರ ಹೆಂಡ್ತಿ ಹೇಳುತ್ತೆ, ಎಷ್ಟು ಸಮಸ್ಯೆ ಬಂದರೂ ಸೇರಿ ಆಸ್ಪತ್ರೆಗೆ ಅವ್ರ ಹೆಂಡ್ತಿಗೆ ಹಾರ್ಟ್ ಪ್ರಾಬ್ಲಮ್ಮು, ಜಾಂಡಿಸ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಅಲ್ಲ, ಜಾಂಡಿಸ್ ಪ್ರಾಬ್ಲಮ್ಮು ಮತ್ತು BP ಶುಗರು ಅವ್ರ ಹೆಂಡ್ತಿಗೆ ಬಂದರೆ, ಮಗನಿಗೆ ಏನೋ ಸ್ವಲ್ಪ ಲೈಟಾಗಿ ಹಾರ್ಟ್ ಪ್ರಾಬ್ಲಮ್ ಅಂದರೆ ಸ್ವಲ್ಪನೂ ಶೇಕ್ ಆಗೋದಿಲ್ಲಂತೆ. ಸ್ವಲ್ಪನೂ ಅವನ ಹೃದಯದಲ್ಲಿ ಭಯ ಅನ್ನೋದೇ ಇಲ್ಲಂತೆ. ಏನು ಸಮಸ್ಯೆ ಬಂದ್ರೂ ಎದುರಿಸಿ ನಿಂತು ಅದನ್ನು ನಿಭಾಯಿಸ್ತಾ ಇದ್ದಾರಂತೆ. ಪವರ್ಫುಲ್ ಫೇತ್, ನಂಬಿಕೆ ಇಲ್ಲಿದೆ ನೋಡ್ರಿ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇವಾಗ ಕ್ರೈಸ್ತರಾಗಿದ್ದೀವಿ, ಬಟ್ ದೇವರ ಮೇಲೆ ನಂಬಿಕೆ ಅಲ್ಲ. ಮನುಷ್ಯರನ್ನ ಆಧಾರ ಪಡೋದು, ಡಾಕ್ಟರ್ನ ಆಧಾರ ಪಡೋದು, ಸೈಂಟಿಸ್ಟ್ನ ಆಧಾರ ಪಡೋದು. ಅವ್ರ ಹತ್ರ ಹೋದ್ರೆ ಆಗ್ಬಿಡುತ್ತೆ, ಇವ್ರ ಹತ್ರ ನೋಡ್ರಿ, ದೇವರು ಎರಡು ಕಾರ್ಯ ಮಾಡ್ತಾರೆ. ಒಂದು ಬಂದು ದೇವರ ಹತ್ರ ಬಂದು ಆಗುತ್ತೆ ಅಂದರೆ ಅವ್ರು ಮಾಡ್ತಾರೆ. ದೇವರ ಹತ್ರ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಮಾಡಲ್ಲ. ಫೇತ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು, ಯಾರೋ ಒಂದು ಮನುಷ್ಯ ಫೇತ್ ಇಟ್ಕೊಂಡು ಡಾಕ್ಟರ್ ಹತ್ರ ಹೋದ್ರೆ ದೇವ್ರು ಇರ್ತಾರೆ, ಡಾಕ್ಟರ್ ಹತ್ರ ಹೋಗಿ ಮಾಡ್ತಾರೆ ಅಂದರು. ಡಾಕ್ಟರ್ ಹತ್ರ ಹೋದ್ರೆ ಆಗಲ್ಲ ಅಂತ ಹೇಳ್ತಿಲ್ಲ. ದೇವ್ರು ಸಹಾಯ ಮಾಡಿ ಆ ಡಾಕ್ಟರ್ ಮೂಲಕ ಕೂಡ ಅವನಿಗೆ ಸ್ವಸ್ಥ ಕೊಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಒಂದು ಸಮಯ ಡಾಕ್ಟರ್ ಕೈ ಬಿಡ್ಬೋದು, ಎಲ್ಲ ಗಮನ ಇಟ್ಟು ಕೇಳ್ರಿ. ಆದರೆ ದೇವ್ರ ಹತ್ರ ಬಂದರೆ ದೇವ್ರ ಕೈ ಬಿಡೋದಿಲ್ಲ. ಆಪರೇಷನ್ ಫೇಲರ್, ಆಪರೇಷನ್ ಸಕ್ಸಸ್ ಮ್ಯಾನ್ ಡೆಡ್ ಅಂತಾರೆ. ಆಪರೇಷನ್ ಸಕ್ಸಸ್ ಆಗಿದ್ರೆ ಮನುಷ್ಯ ಸತ್ತೋದ ಅಂತ. ಆ ರೀತಿ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡಿ ಕೂಡ ಆ ಮನುಷ್ಯ ದುಡ್ಡು ವೇಸ್ಟ್ ಆದರೂ ಕೂಡ ಬದುಕಿದ್ರೆ ಬದುಕ್ಬೋದು, ಸತ್ತರೆ ಸಾಯ್ಬೋದು. ಬರೀ ಆಪರೇಷನ್ ಅಂತಲ್ಲ, ಟ್ರೀಟ್ಮೆಂಟಲ್ಲೂ ಕೂಡ. ಆದರೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಇಲ್ಲಿ ದೇವರು ಇದ್ದಾನೆ, ಅವನ ಮೆಚ್ಚಿ ಅವರ ಬಳಿಗೆ ಬಂದವರು ದೇವರು ಇದ್ದಾನೆ. ಇಲ್ಲಿ ನೋಡ್ರಿ, ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬರುವವನು, ದೇವ್ರ ಬಳಿಗೆ ಯಾರಾದರೂ ಬಂದರೆ ದೇವರು ಇದ್ದಾನೆ. ಫಸ್ಟ್ ದೇವರು ಇದ್ದಾರೆ ಅಂತ ನಂಬಬೇಕು ಅಂತರಾಲಯದಲ್ಲಿ. ಮತ್ತು ನನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬಬೇಕು. ಹೊಸದಾಗಿ ದೇವ್ರು ನಂಬ್ಕೊಳ್ಳೋಕೆ ಬರ್ತಾರೆ. ನಾನು ಕೂಡ 10 ವರ್ಷ ಆಂಧ್ರದಲ್ಲಿ ಸೇವೆ ಮಾಡಿದಾಗ, ನೋಡಪ್ಪ, ಜ್ಞಾನ ನಿನಗೆ ಇಲ್ಲದಿದ್ದರೆ ಯಾಕೋಬ 1:5 ಓದು ಸಿಗುತ್ತದೆ ತಕ್ಷಣ ಅವ್ರೇನು ಮಾಡ್ತಾರೆ, ಅದನ್ನಿಟ್ಟು ನಂಬಿಕೆ ಇಟ್ಟು ಅವ್ರೇನು ಮಾಡ್ತಾರೆ, ಸರಿ ಪ್ರೇಯರ್ ಮಾಡ್ತೀನಿ ಅಂತೇಳಿ ಕಂಟಿನ್ಯೂಸ್ ಆಗಿ ಪ್ರೇಯರ್ ಮಾಡ್ತಾರೆ, ಪ್ರಯಾಸ ಪಡ್ತಾರೆ. ನನಗೆ ಜ್ಞಾನ ಬೇಕು, ದೇವ್ರು ಹೇಳಿದೆಯಲ್ಲ ಕೊಡು. ನೋಡ್ರಿ, ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ವಾಕ್ಯದಲ್ಲಿ ಹೇಳ್ಬಿಟ್ಟು ಮೇಲೆ, ಇವಾಗ ಯಾರೋ ಒಬ್ಬರು ನಮಗೆ ಕಷ್ಟ ಇದೆ, ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ. 1000 ರೂಪಾಯಿ ಕೇಳಿದ್ದೀವಿ, ನಾಳೆ ಬಾ ಕೊಡ್ತೀನಿ ಅಂತ ಹೇಳ್ತಾರೆ. ನಾಳೆ ಸಂಜೆ ಬಾ ಕೊಡ್ತೀನಿ ಅಂತ ಹೇಳ್ತಾರೆ. ನಾಳೆ ಸಂಜೆ ಹೋಗ್ತೀರಾ, ಅವ್ರು ಕೊಡಲ್ಲ ಅಂತ ಹೇಳಿದ ತಕ್ಷಣ ಕೋಪ ಬಂದ್ಬಿಟ್ಟು ಜಗಳ ಮಾಡ್ತೀವಿ. ಕಾರಣ ಏನಂದ್ರೆ, ಅವನು ಇಲ್ಲ ಅಂದಿದ ತಕ್ಷಣ ಕೋಪ ಬಂದ್ಬಿಡುತ್ತೆ. ಕೋಪ ಬರದೇ ಹೋದ್ರೂ ಅವನ ಒಂದು ಪ್ರಶ್ನೆ ಏನಾದರೂ ಮಾಡ್ತೀವಿ. ಏನು ಪ್ರಶ್ನೆ ಮಾಡ್ತೀವಿ? ನೀನು ಅದನ್ನ ಮೊದಲೇ ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ಲಲ್ಲಪ್ಪ, ನೀನು ಕೊಡ್ತೀನಿ ಅಂತ ನಿನ್ನೆ ಹೇಳ್ಬೇಕು ತಾನೆ, ಇಲ್ಲ ಅಂತ ಹೇಳ್ಬೇಕು. ಕೊಡ್ತೀನಿ ಅಂತ ಯಾಕೆ ಹೇಳಿದೆ, ಮನೆ ಹತ್ರ ಬಾ ಅಂತ ಯಾಕೆ ಹೇಳಿದೆ, ಅಂದ್ರೆ ಈ ಜಾಗಕ್ಕೆ ಬಾ ಅಂತ ಯಾಕೆ ಹೇಳಿದೆ ಅಂತ ಕೇಳ್ತಾನೆ. ಅದು ಹೋಗ್ತಾ ಇರೋದು ಸಾಲನೇ. ಆದರೂ ಕೂಡ ಅದೇ ರೀತಿಯಲ್ಲಿ ವಾಕ್ಯ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವೆಲ್ಲ ಈ ವಾಕ್ಯ ಭಾಗವನ್ನು ಸತ್ಯದಿಂದ ಆರಾಧನೆ ಮಾಡಿದ್ರೆ, ಸತ್ಯ ಅಂದ್ರೇನೆ ವಾಕ್ಯ. ಬೈಬಲಲ್ಲಿ ಇದೆ, ಸತ್ಯದಿಂದ ಬೆಳಿಗ್ಗೆ ವಾಕ್ಯ ಹೇಳಿ ಆರಾಧನೆ ಮಾಡೋರಿದ್ದಾರೆ.
ವಾಕ್ಯನ ಹೇಳಿ ಬೆಳಗಿನ ಜಾವದಲ್ಲಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ಆ ಥರ ವಾಕ್ಯಗಳನ್ನ ಹೇಳೋದು, ಸ್ತುತಿಸೋದು. ವಾಕ್ಯದಲ್ಲಿ ಸತ್ಯವನ್ನು ಅರಿರಿ, ಸತ್ಯ ಬಿಡುಗಡೆ ಮಾಡುತ್ತಂತ ವಾಕ್ಯ ಇದೆ. ಅದನ್ನ ಪ್ರಾರ್ಥನೆ ಮಾಡುವಾಗ, ದೇವರೇ ಸತ್ಯವನ್ನು ಅರಿರಿ, ಸತ್ಯ ಬಿಡುಗಡೆ ಮಾಡುತ್ತಂತೆಲ್ಲ, ನಿನ್ನ ವಾಕ್ಯವೇ ಸತ್ಯ, ಅದನ್ನ ಧ್ಯಾನ ಮಾಡಬೇಕಾದ್ರೆ ಆಶೀರ್ವದಿಸಿರಿ ಅಂತ ಹೇಳಿ ಪ್ರೇಯರ್ ಮಾಡೋದು. ಅದೇ ರೀತಿಯಲ್ಲಿ ವ್ಯಾಧಿಗಳು ಬಂದ್ರೆ ಮಲಾಕ್ಯ 4:2 ನಾನೇ ಸ್ವಸ್ಥ ಮಾಡಬೇಕು. ವ್ಯಾಧಿಯಸ್ಥರಿದೆ, ಅವ್ರಿಗೆ ಹೋಗ್ಬಿಟ್ಟು ಮದುವೆ ಬಗ್ಗೆ ಮಾತಾಡಲ್ಲ. ಊಟ ಮಾಡ್ಬೇಕಾದ್ರೆ ಊಟಕ್ಕೆ ಪ್ರೇಯರ್ ಮಾಡ್ತೀವಿ, ಟ್ರಾವೆಲ್ ಪ್ರೇಯರ್ ಮಾಡ್ತೀವಿ. ಆ ರೀತಿ ಈ ವಾಕ್ಯನ ಹಿಡಿದು ಪ್ರೇಯರ್ ಮಾಡಿದ್ರೆ ದೇವರನ್ನ ಬಂಧಿಸಿದಂಗೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಫೇತ್ ಇನ್ಕ್ರೀಸ್ ಆಗ್ಬೇಕಂದ್ರೆ ವಾಕ್ಯ ಹೇಳಿ ಪ್ರೇಯರ್ ಮಾಡಬೇಕು. ಯಾವ ರೀತಿ ಸಾಲ ಕೊಡ್ತೀನಿ ಅಂತೇಳಿ ಕೊಡೋದಿಲ್ಲ ಅನ್ನೋ ಅದೇ ರೀತಿಯಲ್ಲಿ ವಾಕ್ಯ ಹೇಳಿದ್ರೆ ಅವರು ಬಂಧನದಲ್ಲಿ ಬಿದ್ದು, ನೀನು ಹೇಳಿದೀಯಲ್ಲ ಯಾಕೋಬು 1:5 ಏಸಯ್ಯ ಅಂತ. ಇವಾಗಿರೋ ಕಾಲದಲ್ಲಿ ಏನಾಗಿದೆ ಅಂದ್ರೆ ಕೇರ್ಲೆಸ್ಸು, ಅಸಡ್ಡೆ, ಉದಾಸೀನೆ, ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಿಲ್ಲ. ನೀವು ಪ್ರಾರ್ಥನೆ ಮಾಡಿದ್ರು ಸರಿ, ಇಲ್ಲಿ ನೋಡ್ರಿ, ಗಮನ ಇಟ್ಟು ಕೇಳ್ರಿ. ಏನೋ ಕಷ್ಟಪಟ್ಟು ಮಾಡ್ತೀರಾ, ಆದರೆ ಏನೇ ಮಾಡಿದ್ರು ಕೂಡ ವಾಕ್ಯ ಆದ್ರೂ ಸೈತಾನನು ಯೋಚನೆಗಳಿಂದ ಸಮಸ್ಯೆ ತರ್ತಾನೆ ಇರ್ತಾನೆ. ವಾಕ್ಯ ಓದಕ್ಕೆ ಸ್ಟಾರ್ಟ್ ಮಾಡ್ತಾರ ಸೈತಾನ್ ನಿಮ್ಮ ಹತ್ರ ಇರೋದಿಲ್ಲ. ಈ ವಾಕ್ಯವನ್ನು ಧ್ಯಾನಿಸ್ಬೇಕು. ಏನೋ ಒಂದು ನಿಮಗೆ ಜ್ಞಾನ ಇಲ್ಲದೆ ಹೋದ್ರೆ, ಜ್ಞಾನ ಬೇಕಂತೇಳಿ, ವ್ಯಾಧಿ ಇದ್ರೆ ವ್ಯಾಧಿಗೋಸ್ಕರ ಏಸಾಯ 53:5 ಬಾಸಣ್ಣಗಳ ಸ್ವಸ್ಥತೆ ಆಗುತ್ತಂತಲ್ಲ. ವಿಮೋಚನೆ ಕಾಂಡದಲ್ಲಿ ನಾನೇ ಸ್ವಸ್ಥಪಡಿಸಿ ಯೌವನ ಹೇಳಿದೀರಲ್ಲ, ಸ್ವಸ್ಥತೆ ಕೊಡ್ರಿ ಅಂತ. ಆ ರೀತಿ ಜ್ಞಾನ ಬೇಕಂದ್ರೆ ಜ್ಞಾನದ ಬಗ್ಗೆ, ಸಾಲ ಮನೆ ಕೊಟ್ಟಲ್ಲ ನನಗೆ ಕೊಡು ಅಂತ. ಸಾಲ ಸಮಸ್ಯೆ ಇದ್ರೆ, ಇನ್ನೊಬ್ಬರಿಗೆ ಸಾಲ ಕೊಡ್ತೀಯ ತಗೊಳ್ಳೋದಿಲ್ಲ ಅಂತ ಹೇಳಿದ್ಯಲ್ಲ, ಸಾಲ ಸಮಸ್ಯೆ ಇದೆ, ಹೇಳಿ ಪ್ರೇಯರ್ ಮಾಡ್ಬೇಕು. ಮೈಂಡ್ ಸ್ಟ್ರಾಂಗ್ ಮಾಡ್ಕೋಬೇಕು, ಹೃದಯ ಸ್ಟ್ರಾಂಗ್ ಮಾಡ್ಕೋಬೇಕು, ಫೇತ್ ಅಲ್ಲಿ ಇರಬೇಕು. ಇಬ್ರಿಯರು 1 ಇದೆ ನೋಡ್ರಿ, ಓದ್ರಿ. ಆದರೆ ನಾವು 6 ಓದಿದ್ವಿ, 1 ಧ್ಯಾನಿಸೋಣ. ತನ್ನ ಹುಡುಕೋರಿಗೆ ಪ್ರತಿಫಲ ಕೊಡದೆಂದು ನಂಬಬೇಕು. ಇದು 11:6 ಯಾರಾದ್ರೂ ಏಸಾಮಿ ಹತ್ರ ಬಂದ್ರೆ ಹುಡುಕಿದ್ರೆ ಕೊಡ್ತಾರಂತ. ನಾವು ಪ್ರಾರಂಭದಲ್ಲಿ ಅದೇ ರೀತಿನೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೋಟೋ ಸ್ಟುಡಿಯೋ ಇಟ್ಟರೆ, ಒಂದು ಅಂಬ್ರೆಲ್ಲ ಬೇಕಂತ ಬಕ್ಕಲ್ ಬರ್ಕೊಂಡು ಪ್ರೇಯರ್ ಮಾಡಿದ್ರೆ ಸಿಕ್ಬಿಡ್ತು. ಒಂದು 2 ವೀಲರ್ ಬೇಕಂದ್ರೆ ಸಿಕ್ಬಿಡ್ತು. ಆಮೇಲೆ ಒಂದು ಸ್ಕೂಲ್ ಮಾಡೋಣ, ಜಾಗ ಕೊಡ್ರಿ ಅಂದ್ರೆ ಪ್ರಾರ್ಥನೆ ಮಾಡಿ, ಯೇಸುವೆ ನಾನು ಮುಂದೆ ನೀನು ಹೋಗು, ಹಿಂದೆ ಬರ್ತೀನಿ, ಅಲ್ಲಿ ಎಲ್ಲಿದೆಯೋ ಅಲ್ಲಿ ಸಿಗುವಂತೆ ಮಾಡಿದ್ರೆ ಕೊಟ್ರು. ಈ ರೀತಿ ನಂಬಿಕೆನೇ ಆಪ್ರೇಟ್ ಆಗೋದು. ಮದುವೆ ಮಾಡ್ಬೇಕಾದ್ರೆ ಮದುವೆಗೆ ಚೆನ್ನಾಗಿ ಆಶೀರ್ವದಿಸಿರಿ ಅಂತ. ಅದಾದ್ಮೇಲೆ ಡೇಟ್ ಹಾಕ್ಬಿಟ್ಟು ಪ್ರೇಯರ್ ಸ್ಟಾರ್ಟ್ ಮಾಡೋ ಡೇಟು, ಪ್ರೇಯರ್ ಅದು ಏನು ಪಾಯಿಂಟ್ಸ್, ಆಮೇಲೆ ಅದು ಸಿಕ್ಕಿರೋ ಡೇಟ್ ಬರ್ಕೊಂತ ಇದ್ದೀವಿ ಫೇತ್ ಅಲ್ಲಿ. ಆ ರೀತಿ ಮುಂದುವರಿಸ್ತಾ ಇದ್ದೀವಿ. ಅದು ಸಿಗೋ ಡೇಟ್ ಇಲ್ಲಿದೆ ನೋಡ್ರಿ. ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರು ನಂಬಿಕೆ ಇಲ್ಲದ್ರೆ ಮೆಚ್ಚಿಸೋದು ಸಾಧ್ಯ. ಅವರ ಬಳಿಗೆ ಬರುವ ದೇವರು ಇದ್ದಾರೆ, ಅವರು ಪ್ರಾರ್ಥನೆ ಮಾಡಿದ್ರೆ ಹುಡುಕುವವರಿಗೆ ಸಿಗ್ತಾರೆ, ಉತ್ತರ ಕೊಡ್ತಾರೆ ಅಂತ ಇಲ್ಲೇ ಇದೆ, ಎಲ್ಲ ಇದೆ. ಪ್ರತಿಫಲ ಕೊಡದೆ ನಂಬಬೇಕು. ಅದು 11 ಇದೆ. ನಂಬಿಕೆಯೇ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿರುವುದು, ಕಣ್ಣಿಗೆ ಕಾಣದು ನಿಜವೆಂದು ತಿಳಿದುಕೊಂಡು ಆಗಿದೆ. ಇಲ್ಲಿ ನೋಡ್ರಿ, ಇದೇ ಇಂಪಾರ್ಟೆಂಟ್. ಇವಾಗ ಕೆಳಗಡೆ 6 ನಾವು ಏನ್ ನೋಡಿದೀವಿ ಅಂದ್ರೆ, ದೇವರಿದ್ದಾನಂತ ನಂಬಿ ಬರ್ತೀವಿ. ಎಲ್ಲ ಗಮನ ಇಟ್ಟು ಕೇಳ್ರಿ. ಅದು ಪಾಲ್ ಹೆಂಗಿಚ್ಚೋ ಅಂತ ಒಂದು ಸೇವಕರು ಒಂದು ಬುಕ್ ಬರೆದಿದ್ದಾರೆ, 4th ಡೈಮೆನ್ಷನ್ ಅಂತ. ಇವಾಗ ತಿಳ್ಕೊಂಡ್ರು, ಅದು ನಾನು ಓದಿದೆ. ಅವರು ಏನಾದ್ರೂ ಒಂದು ಜಾಗ ಬೇಕು ಚರ್ಚ್ ಕಟ್ಟಕ್ಕೆ ಅಂತ ಹೇಳಿದ್ರೆ, ಬುಕ್ಕಲ್ಲಿ ಬರೆದ್ಬಿಟ್ಟು ಸ್ಟಾರ್ಟಿಂಗ್ ಡೇಟು ಪಾಯಿಂಟ್ ಬರೆದು, ಇಲ್ಲಿ ಲಾಸ್ಟಲ್ಲಿ ಗ್ಯಾಪ್ ಬಿಟ್ಟುಬಿಟ್ಟು ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡ್ತಿದ್ದಾಗ ಅದು ಬಿಲ್ಡಿಂಗ್ ಬಂದು ಇರೋ ತರ ಅವರು ಗ್ರಹಿಸ್ಕೊಂತಾರಂತೆ. ಇಲ್ಲಿದೆ ನೋಡ್ರಿ, ನಂಬಿಕೆಯು ನಾವು ನಿರೀಕ್ಷೆಗಳ ವಿಷಯವಾಗಿ ಭರವಸೆದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ಕಣ್ಣಿಗೆ ಇಲ್ಲ, ಜಾಗ ಬಂದಿಲ್ಲ, ಫಸ್ಟ್ ಜಾಗ ಬಂದಿಲ್ಲ, ಆದರೆ ನಾವು ಅದನ್ನ ಪ್ರಾರ್ಥನೆ ಮಾಡ್ತಿದ್ದಾಗ ಕಣ್ಣಿಗೆ ಕಾಣುವಂಥದ್ದು ನಿರೀಕ್ಷೆಯಿಂದ ಕಾದ್ಕೊಂಡಿರೋದು. ಪ್ರೇಯರ್ ಮಾಡಿದ್ರೆ ಸಿಗುತ್ತೆ. ಆಮೇಲೆ ಮತ್ತೆ ಬಿಲ್ಡಿಂಗ್ ಅನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಮಾಡ್ಬೇಕು. ಬರೀ 2 ಪಿಲ್ಲರ್, ಇಂಜಿನಿಯರ್ ಕೂಡ ಎದುರಿದ್ರಂತೆ, ಬಟ್ ದೇವ್ರು ಹೇಳಿದ್ರಂತೆ ಈ ತರ ಬಿಲ್ಡಿಂಗ್ ಕಟ್ಟಂತ. ನಾವು ಹೋಗಿ ಸೌತ್ ಕೊರಿಯಾದಲ್ಲಿ ಹೋಗಿ ನೋಡಿದೀವಿ, ಬೇರೆ ಪಾಲ್ ಚಾಂಗಿಚೋ ಎಲ್ಲ ಬೇರೆಯವರು. ಅದರಲ್ಲಿ 2 ಪಿಲ್ಲರ್ ಇದೆ, ಸೆಂಟರ್ ಪೂರ್ತಿ ರೌಂಡಾಗಿ ಕಟ್ಟಿದ್ದಾರೆ. ಅದು ಸೈಂಟಿಸ್ಟ್ ಇಂಜಿನಿಯರ್ಗಳು ಓದಿದ್ದಾರೆ, ಅವ್ರ ಕೈಯಲ್ಲಿ ಇಲ್ಲ. ಇವರು ಎಲ್ಲ ದೊಡ್ಡ ದೇವರು. 2 ಪಿಲ್ಲರ್ಸ್ ಲಾಸ್ಟ್ ಅಲ್ಲಿ ಇದೆ, ದೊಡ್ಡದು, 4 ಲಕ್ಷ ಜನ ಕುತ್ಕೊಂತಾರೆ. ಅದರಲ್ಲಿ ಸೆಂಟ್ರಲ್ಲಿ ಪಿಲ್ಲರ್ಸ್ ಇದೆ ಕಟ್ಟಿದ್ದಾರೆ. ಅದೇನ್ ಕಟ್ಟಿದಿರಿ ಅಂತ ಹೇಳಿದ್ರೆ, ದೇವರು ದರ್ಶನದಲ್ಲಿ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಚರ್ಚ್ ಕಟ್ಟಬೇಕು ಅಂದ್ರೆ
ಏನಾದ್ರೂ ಬೇಕಂತ ಹೇಳಿದಾಗ ಬುಕ್ಕಲ್ಲಿ ಬರ್ಕೊಂಡು ಪ್ರೇಯರ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಗಮನ ಇಟ್ಟು ಕೇಳ್ರಿ, ಆ ನಿರೀಕ್ಷೆ ಇರ್ಬೇಕು. ಬೈಬಲಲ್ಲೇ ಇದೆ ನೋಡ್ರಿ, ಇದನ್ನ ಸತ್ಯ, ದೇವ್ರ ಮಾತನ್ನು ನಂಬಬೇಕು, ವಾಕ್ಯಗಳನ್ನ ವಿಶ್ವಾಸಬೇಕು, ದೇವ್ರ ಹತ್ರ ಹುಡುಕಿ ಬಂದವರು ನಮ್ಮ ಹತ್ರ ಇದ್ದಾರೆ ಅಂತ ನಂಬಬೇಕು, ಅದು ಕಾರ್ಯರೂಪಿಗೆ ತರಬೇಕು. ಪ್ರಾರಂಭದಲ್ಲಿ ಹೇಳಿದಾಗ ನಿರೀಕ್ಷಿಸಬೇಕು. ಇನ್ನೊಂದು ಬೈಬಲಲ್ಲಿಂದಾನೇ ಉದಾಹರಣೆ ಹೇಳ್ತೀನಿ ನೋಡ್ರಿ. ಆಬ್ರಾಮನಿಗೆ ಮಕ್ಕಳಿಲ್ಲ, ಏನಿಲ್ಲ, ಮಕ್ಕಳಿಲ್ಲ. ದೇವ್ರು ಹೇಳ್ತಾರೆ ಆಕಾಶಕ್ಕೆ ನಕ್ಷತ್ರ ಆಗಿ ನಿನಗೆ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ತೋಟದಲ್ಲಿ ಇರ್ತಾರೆ ಆಬ್ರಾಮ್, ಸಾರಲ್ಲ ಜೋರಾಗಿ ಕಿರ್ಚಿ ಕರೀತಂತೆ. ಆಬ್ರಾಮ್ ಅಂತ ಅಬ್ರಹಾಮ್ ಅಂತ ಬದಲಾಯಿಸ್ತಾರೆ. ಅಂದ್ರೆ ಎಲ್ಲರಿಗೂ ಮಗುವಿನ ಹುಟ್ಟಿಲ್ಲ, ಎಲ್ಲರಿಗೂ ಮೂಲ ಪಿತೃನು ಅಂತೇಳಿ ಆಬ್ರಾಮ್ನ ಜನಗಳೆಲ್ಲ ನೋಡಿ ಗೇಲಿ ಮಾಡ್ತಾರೆ. ಮಗುನೇ ಇಲ್ಲ, ಎಷ್ಟೋ ಸಂತತಿಗೆ ತಂದೆ ಅಂತೇಳಿ ಹೆಸರಿಟ್ಟು, ಆ ಹೆಸರು ಅರ್ಥ ಬೈಬಲಲ್ಲಿ ಇದೆ, ಕರೀತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಅವರು ಆ ವಿಶ್ವಾಸವನ್ನು ನಂಬುದ್ರೆ ಎಲ್ಲ ಗೇಲಿ ಮಾಡಿದ್ರು. ಬಟ್ ಅದೇ ರೀತಿ ಆಯ್ತು. ಇವಾಗ ಆಬ್ರಾಮನ ಸಂತತಿ ಅಂತೇಳಿ ನಿನ್ನ ಸಂತತಿಯನ್ನು ನಕ್ಷತ್ರ ಆಗಿ ಮಾಡ್ತೀನಿ ಅಂತ ಹೇಳಿದ ಪ್ರಕಾರ ಈಸಾಕಿಂದ ಯೇಸು ಸ್ವಾಮಿ ಬಂದು ಯೇಸು ಸ್ವಾಮಿಯಿಂದ ಅವ್ರ ರಕ್ತದಿಂದ ತೊಳೆಯಲ್ಪಟ್ಟು ಇವಾಗ ಮರಳಾಗಿ ನಕ್ಷತ್ರ ಆಗಿ ಮಾಡಿದ್ದಾರೆ. ಇವಾಗ ಆಬ್ರಾಮ್ ಇಲ್ಲ, ಅದು ನಡೆದಿದೆ. ಅದು ವಿಶ್ವಾಸದ ಕಣ್ಣಿಂದ ಎದುರು ನೋಡ್ಬೇಕು. ಈ ಕೆಳಗಡೆ ನೀವು ಓದಿದ್ರೆ ನಂಬಿಕೆಯಿಂದಲೇ ನೋವನು, ನಂಬಿಕೆಯಿಂದಲೇ ಆಬ್ರಾಮನು ಎಲ್ಲರೂ ಬರ್ತಾರೆ. ಆ ನಂಬಿಕೆ ಮೇನು, ದೇವರಂದ್ರೆ ನಂಬಿಕೆ. ಬಟ್ ಈ ನಂಬಿಕೆ ಬಹಳ ಜನಗಳು ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ, ದೇವರಿದ್ದಾರೆ, ಬಟ್ ಇವರೇ ಪ್ರಯತ್ನ ಪಡೋದು, ಇವರೇ ಪ್ರಯಾಸ ಪಡೋದು, ಇವರೇ ಕಷ್ಟ ಪಡೋದು, ಏನ್ ದೇವ್ರ ಕೈಯಲ್ಲಿ ಆಗುತ್ತೆ ಅಂತ ನಂಬಿಕೆ ಇರೋದಿಲ್ಲ, ಮನುಷ್ಯರನ್ನ ಆಧಾರ ಪಡೋದು, ಮತ್ತೆ ಮೈಂಡ್ನ ಡೈವರ್ಟ್ ಮಾಡೋದು. ಇದಕ್ಕೆಲ್ಲ ಕಾರಣ ಏನಂದ್ರೆ ಈ ಕಾಲದಲ್ಲಿ ಫ್ರೆಂಡ್ ಸರ್ಕಲ್, ಲೋಕಸ್ಥರು, ಅವರು ಬಂದ್ಬಿಟ್ಟು ವಿಶ್ವಾಸ ನಂಬಿಕೆ ಇರೋದಿಲ್ಲ. ಯಾಕಂದ್ರೆ ಅವ್ರು ಲೋಕಸ್ಥರುಗಳು. ಅವಾಗಲೇ ಹೇಳ್ದಂಗೆ ಲೋಕದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ, ಅದರಲ್ಲಿ ಇಬ್ರು ಇರ್ತಾರೆ. ಆ ಜನ ಜಾಸ್ತಿ, ದೇವ್ರ ಮೇಲೆ ನಂಬಿಕೆ ಇಲ್ಲದೆ ನಿರೀಕ್ಷೆ ಇಲ್ಲದವರು ಜಾಸ್ತಿ. ಆ ಪಾಲಂಗಿಚ ಬುಕ್ ಓದಿದ್ರೆ ಆ ರೀತಿ ಸೈಕಲ್ ಬೇಕಂತ, ಅದು ಅವ್ರು ಏನಕ್ಕೆ ಹೋಲಿಸ್ತಾರೆ ಅಂದ್ರೆ ಪ್ರೆಗ್ನೆಂಟ್ ಲೇಡಿ. ಇವಾಗ ನಾನು ಬಂದು ಒಂದು ಸೈಕಲ್ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದು ಇವಾಗ ಸ್ಟಾರ್ಟ್ ಮಾಡ್ತೀನಿ, ಇದೇ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ಸೈಕಲ್ ಇಲ್ಲ, ನನಗೆ ಸೈಕಲ್ ಬೇಕು ಅಂತ ಪ್ರಾರಂಭದಲ್ಲಿ. ಆಮೇಲೆ ದೊಡ್ಡ ಚರ್ಚ್ ಕಟ್ಟಿದ್ರು, ಪ್ರಪಂಚಕ್ಕೆ ಅಧಿಕವಾದ 8 lakhs ಜನ ಕೂತ್ಕೊಳ್ಳೋ ಚರ್ಚ್ ಕಟ್ಟಿದ್ರು, 8 lakhs. ಪ್ರಾರಂಭದಲ್ಲಿ ಸೈಕಲ್ ಬೇಕಂತ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಇದು ಈ ನಿರೀಕ್ಷೆ ಅಂತ ಹೇಳಿದ್ರೆ, ಸೈಕಲ್ ಯಾವ ರೀತಿ ತಾಯಿ ಹೊಟ್ಟೆ ಒಳಗಡೆ ಮಗು ಪ್ರಾರಂಭ ಆದ್ರೆ 9 ತಿಂಗಳು 10 ತಿಂಗಳಾದ್ಮೇಲೆ ಡೆಲಿವರಿ ಆಗುತ್ತೆ, ಸರ್ಟನ್ ಟೈಮಲ್ಲಿ ಆಗುತ್ತೆ, ಹಾಗೆ ಆಗುತ್ತೆ. ವಿಶ್ವಾಸ ಇರುತ್ತಲ್ಲ, ನಂಬಿಕೆ ಇರುತ್ತಲ್ಲ. ಆ ರೀತಿ ಅವರಿಗೆ ಯಾರೋ ಒಬ್ರಿಗೆ ಹೇಳಿದ್ರಂತೆ, ಮಗು ತರ ಅದಿದ್ರೆ ಸೈಕಲ್ ಎಲ್ಲಿದೆ ಸಿಕ್ಬಿಡ್ತು ಅಂತ ಹೇಳಿ ಸ್ತೋತ್ರ ಹೇಳ್ರಿ ಅಂತ ಹೇಳಿದ್ರಂತೆ. ಎರಡನೇದು ಪ್ರೇಯರು ಮಾಡ್ತಾರೆ, ಸ್ತೋತ್ರ ಹೇಳ್ತಾರೆ. ಅವಾಗ ಅಯ್ಯ ಫ್ರೆಂಡ್ಸ್ಗಳು ಅವಾಗ ಹೊಸದಲ್ಲ, ಅವಾಗ ಡ್ರೈ ಆಗಿತ್ತು, ಅಷ್ಟು ಸ್ಪಿರಿಚುವಲ್ ಇಲ್ಲ. ಇವತ್ತೆಲ್ಲ ಬಂದ್ಬಿಟ್ಟು ಸೈಕಲ್ ಎಲ್ಲಿದೆ ಅಂತ ಹೇಳಿದಾಗ ಅವಾಗ ಅದು ಉತ್ಪತ್ತಿ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದೆ. ಅವಾಗ ಈ ಮಗು ಕತೆ ಹೇಳಿದ್ರಂತೆ, ಸೈಕಲ್ ಬೇಕಂತ ಹೇಳಿ ಸ್ತೋತ್ರ ಸಿಕ್ಬಿಡ್ತು ಅಂತ ಹೇಳಿದ್ರಲ್ಲ, ಎಲ್ಲಿ ಸಿಕ್ಕಿದೆ ಅಂದ್ರೆ ಈ ಅವಾಗ ದೇವ್ರ ಹತ್ರ ಹೋಗ್ಬಿಟ್ಟು ಏನು ಈ ತರ ಬಂದಿದ್ದಾರೆ ಅಂದ್ರೆ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳೋರಿಗೆ, ಹೊಟ್ಟೆ ಒಳಗಡೆ ಇದೆ ಅಂತ ಹೇಳಿದ್ರಂತೆ. ಅವಾಗ ಅವ್ರು ಹೊಟ್ಟೆ ಮುಟ್ಬಿಟ್ಟು, ಓಹೋ ನೀನ್ ಹೊಟ್ಟೆ ಒಳಗಡೆ ಸೈಕಲ್ ಐತಂತ, ಸರ್ಟನ್ ಟೈಮಲ್ಲಿ ಡೆಲಿವರಿ ಆಯ್ತಂತೆ. ಆ ರೀತಿ ಸ್ಟೆಪ್ ಆಗಿ ಆತ್ಮಗಳು ಇದು ಹಂಗೆ ಬೆಳ್ಕಂತ ಬಂತು. ಈಗ ಕಾಲದಲ್ಲಿ ಕ್ರೈಸ್ತರು ಇದ್ದೀವಿ, ಬಟ್ ಫೇತ್ ಇಲ್ಲ, ನಂಬಿಕೆ ಇಲ್ಲ. ಕಾರಣ ಏನಂದ್ರೆ ಈ ಟೆಕ್ನಾಲಜಿ ಪೂರ್ತಿಯಾಗಿ ಬೆಳೆದು ಬರ್ತಿರೋದ್ರಿಂದ ಈ ಟೆಕ್ನಾಲಜಿ ಈಕ್ವಲ್ಗೆ ಮೈಂಡ್ ಅನ್ನು ತಗೊಂಡು ಹೋಗ್ತಿದ್ದಾರೆ. ಎಜುಕೇಶನ್, ಮೆಡಿಕಲ್, ಡ್ರೆಸ್ಗಳು, ಆಡಂಬರವಾದ ಜೀವಿತಕ್ಕೆ ಹೋಗ್ತಿ, ಯಾರು ನಮ್ಮನ್ನ ರೆಸ್ಪೆಕ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ದೇವರು ನಮಗೆ ಆರೋಗ್ಯ ಕೊಡೋರು, ಆಯುಸ್ ಕೊಡೋರು, ಪರಲೋಕ ರಾಜ್ಯ ಕೊಡೋರು. ಅವರು ಆತ್ಮಿಕದಲ್ಲಿ ಮತ್ತೆ 6:33 ಮೊಟ್ಟ ಸಾರಿ ದೇವ್ರ ರಾಜ್ಯ ನೀತಿಯನ್ನು ಹುಡುಕಿದ್ರೆ ಲೌಕಿಕ ಅವಕಾಶ ಅವಾಗ ಯಾವಾಗ ಯಾರ್ಯಾರಿಗೆ ಬೇಕೋ ಅದು ಕೊಡ್ತಾರೆ. ಬಟ್ ಅದುವರೆಗೂ ನಮಗೆ ಪೇಷನ್ಸ್ ಇಲ್ಲ, ಆತ್ರ ಎಲ್ಲ ಗಮನ ಕೇಳ್ರಿ. ನಂಬಿಕೆಯು ನರಿಸುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದು ನಿಜವೆಂದು ತಿಳಿಯುವುದು. ಕಣ್ಣಿಗೆ ಕಾಣಲಿಲ್ಲವಾದರೂ ತಾನು ಮಗು ಹುಟ್ಟುತ್ತೆ ಅಂತೇಳಿ ವಿಶ್ವಾಸದಿಂದ ನಂಬಿಕೆಯಿಂದ ಕಾದ. ಕೆಳಗಡೆನೆ ಇದೆ ಆಬ್ರಾಮದ ಬಗ್ಗೆ
ಕೆಳಗಡೆ 8ರಲ್ಲಿ ಇದೆ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟು ಕೂಡಲೇ ಕರೆದಾತನ ಮಾತನ್ನು ಕೇಳಿ ತನ್ನ ಬಾಧ್ಯನಾಗಿ ಒಂದೇ ಬೇಗ ಸ್ಥಳಕ್ಕೆ ಹೊರಟು ಹೋದನು. ತನ್ನ ಹೋಗಬೇಕಾದ ಸ್ಥಳ ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾನದ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶಗಳಲ್ಲಿ ಇದ್ದನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ವಾಗ್ದಾನ ಮಾಡಿದ್ರಿಂದ ತಂದೆ ತಾಯಿ ಅವರು ಬಂಧು ಬಳಗ ಎಲ್ಲರೂ ಬಿಟ್ಟು ಬರೀ ಇಬ್ಬರೇ, ಅವರಿಬ್ಬರನ್ನೇ ಬರಕ್ಕೆ ಹೇಳಿದ, ಅಬ್ರಾಮು ಸಾರಲ್ನ. ಆದರೆ ಅವರ ಅಣ್ಣ ತೀರ್ಕೊಂಡಿರೋದ್ರಿಂದ ಅಣ್ಣನ ಮಗನ ಕರ್ಕೊಂಡ್ ಬರ್ತಾರೆ, ಅದು ಸಪ್ರೇಟ್ ಆಗ್ತಾರೆ. ಆದರೆ ಅಬ್ರಾಮ್ ಮೂಲಕ ಈಸಾಕ್ ಬಂದು ಅದ್ರ ಮೂಲಕ ದೇವ್ರು ಬರಬೇಕು. ಬಟ್ ಅವ್ರು ದೇವ್ರು ಹೇಳಿದ ಮಾತಿಗೆ ಡೇರೆಯಲ್ಲಿ ವಾಸ ಮಾಡ್ತಿದ್ದಂತೆ. ಇಲ್ಲಿ ನೋಡ್ರಿ, ಇದು ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದ ಅದೇ ವಾಗ್ದಾನಕ್ಕೆ ಸಹಭಾಗಿಯಾಗಿ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿದ್ದರು. ಈ ರೀತಿ ನಂಬಿಕೆಯಿಂದಲೇ ಅವರು ದೇವರು ಇದ್ದಾನೆ ಅಂತ ಹೇಳಿ ಮಾತಾಡಿದ ನಂಬಿಕೆಯಿಂದ ಬಂದಿರುತ್ತೆ, ದೇವ್ರು ನಡೆಸ್ತಾರೆ ಅಂತ ಹೇಳಿ. ಅದೇ ತರ ಪೂರ್ತಿ ನಂಬಿಕೆ ಬಗ್ಗೆನೇ ಇದೆ. ಇಬ್ರಿಯರ್ ಅನ್ನೋದು ಪೂರ್ತಿ ಓದಿದ್ರೆ 12ನೇ ಚಾಪ್ಟರ್ ಬರೋವರೆಗೂ ಬರೀ ನಂಬಿಕೆ ನಂಬಿಕೆ ನಂಬಿಕೆಯಿಂದ ಬಗ್ಗೆನೇ ಇದೆ. ಇನ್ನು ಲಾಸ್ಟ್ ವಾಕ್ಯವನ್ನು ಓದೋಣ. ಅದರಲ್ಲಿ ಏನಂತಿದೆ ಅಂತ ನಾವು ಧ್ಯಾನಿಸೋಣ. ಮತ್ತಾಯ 14:30 ಮತ್ತಾಯ 14:30 ಏನಿದೆ ಅಂದ್ರೆ, ಅಲ್ಲಿ ಸಮುದ್ರ ಮೇಲೆ ದೇವರು ನಡ್ಕೊಂಡು ಹೋಗ್ತಿರ್ತಾರೆ. ಪೌಲ್ ಕೇಳ್ತಾನೆ, ನಾನು ನಡಿತೀನಿ ಅಂದ್ರೆ ನಡಿ ಅಂತ ಹೇಳ್ತಾರೆ. ಅದರಲ್ಲಿ ಮತ್ತಾಯ 14:30 ಅವಾಗ ಏನಾಗುತ್ತಂದ್ರೆ, ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿ ಏಕೆ ಸಂದೇಹಪಟ್ಟೆ. 3ನೇ ಸ್ಟೆಪ್. ಎಫೆಸರಲ್ಲಿ ಏನಿದೆ ನಿಮಗೆ ಗೊತ್ತು. ಎಫೆಸರಲ್ಲಿ ದೇವರನ್ನ ನಂಬಿದ್ರೆ ಅವರ ಮಹಿಮೆಯಿಂದ ನಮ್ಮ ಹೃದಯ ಹತ್ರಾಳದಲ್ಲಿ ಬಂದು ಅದನ್ನ ಹೆಚ್ಚಿಸಿ ನಮ್ಮನ್ನು ಬ್ಲೆಸ್ ಮಾಡ್ತಾರೆ. 2ನೇದು ನಾವು ಧ್ಯಾನಿಸುವ ಇಬ್ರಿಯರಲ್ಲಿ ದೇವರಿದ್ದಾನೆ ಅಂತ ನಂಬಿ ಹುಡುಕಿ ಬಂದ್ರೆ ಅದಕ್ಕೆ ಪ್ರತಿಫಲ ಕೊಡ್ತಾರೆ. ಆ ಥರನೇ ಎಲ್ಲರೂ ಈ ಲೋಕದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು, ಚರ್ಚ್ಗಳು ಕಟ್ಟಿ ದೊಡ್ಡ ಆತ್ಮಗಳ ಆದಾಯ ಮಾಡಿಕೊಂಡು ದೊಡ್ಡ ದೊಡ್ಡ ಕಾರ್ಯಗಳು ಮಾಡೋದು ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡೋಕ್ಕಾಗತ್ತೆ. ನಂಬಿಕೆ ಇಲ್ಲದಿದ್ರೆ ಏನು ಮಾಡೋಕ್ಕಾಗಲ್ಲ, ಅವಿಶ್ವಾಸದಿಂದ ಏನು ಮಾಡೋಕ್ಕಾಗಲ್ಲ. ಇಲ್ಲಿ 3ನೇ ಚಾಪ್ಟರ್ ಏನಂದ್ರೆ, ಪೇತ್ರನಿಗೆ ಅವಿಶ್ವಾಸ ಬಂದ್ಬಿಡ್ತು. ದೇವರು ನಡೀತಾ ಇದ್ದಾರೆ, ಅವನು ಗಾಳಿಯನ್ನು ನೋಡಿ ಎದುರದ. ಸ್ಪಷ್ಟವಾಗಿದೆ, ಅವನು ಮೇಲೆ ನೋಡಿದಾಗ ಅದರ ಗಾಳಿಯನ್ನು ನೋಡಿ ಭಯಪಟ್ಟು, ಅವನು ದೇವರನ್ನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟರೆ ಯಾವುದೇ ಇಲ್ಲ. ಲೋಕವನ್ನು ನೋಡಿದ್ರೆ ಭಯ ಹುಟ್ಟುತ್ತೆ. ಇವಾಗ ಯಾರೋ ಒಬ್ರು ಇದು ತಿಂದ್ರೆ ಈ ಕಾಯಿಲೆ ಬಂತು ನನಗೆ ಅಂತ ಹೇಳಿರ್ತಾರೆ. ಈ ತರಕಾರಿ ತಿಂದೆ, ಅದರಿಂದ ನಾವು ಅದನ್ನ ತಿನ್ಬೇಕಾದ್ರೆ ಅವ್ರು ಹೇಳಿದ್ರಲ್ಲ, ಅದೇ ಅವಿಶ್ವಾಸ. ನಮಗೆ ಪ್ರಾರ್ಥನೆ ಮಾಡಿ ತಿನ್ನೋಣ, ಏನು ಆಗಲ್ಲ, ಅದು ಫೇತ್. ಒಬ್ಬ ದಡ್ಡನಾಗಿದ್ದ, ಅವನಷ್ಟೇ, ಅವನು ದಡ್ಡನೇ, ಅವನಿಗೆ ಓದಕ್ ಬರಲ್ಲ ಅಂದ್ರೆ ಅದು ಅವನಿಗೆ ಬಿಟ್ಟಿದ್ದು. ಇಲ್ಲ, ದೇವರು ಯಾಕೋಬು 1:5 ಜ್ಞಾನ ಇಲ್ದರೆ ಕೇಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಪ್ರಯಾಸ ಪಟ್ಟು ಪಡ್ಕೊಂಡು ನಾವು ಓದೋದ್ರಲ್ಲಿ ಚೇಂಜ್ ಆಗೋಣ ಅಂತ ಹೇಳಿದ್ರೆ ಅದು ಅವನ ಫೈತ್, ಅದು ಅವನಿಗೆ ಆ ವಿಶ್ವಾಸ ಅವನಿಗೆ. ಸಮುದ್ರ ಮೇಲೆ ಯಾರು ನಡೆಯಕ್ಕಾಗಲ್ಲ. ಏಸಮಿ ನಡೆದ್ರು, ನಾನು ನಡಿತೀನಿ ಅಂದ್ರೆ ಅವ್ನು ನಡೆದ. ಇಲ್ಲಿದೆ ನೋಡ್ರಿ, ಅದರ ಗಾಳಿಯನ್ನು ನೋಡಿ ಅದ್ರ ಮೇಲೆ ಅವನು ಇಳಿದು ನೀರಿನ ಮೇಲೆ ನಡೆದನು. ಚೆನ್ನಾಗಿ ನಡೀತಾ ಇದ್ದಾನೆ, ದೇವ್ರ ಮೇಲೆ ನೀರಿನ ಮೇಲೆ ನಡೀತಾ ಇದ್ದಾನೆ. ಗಾಳಿ ನೋಡ್ತಾನೆ, ಲೋಕಸ್ಥರ ಜನಗಳನ್ನು ನೋಡೋದು, ಲೋಕಸ್ಥರ ಮಾತುಗಳನ್ನು ಕೇಳೋದು, ಲೋಕಸ್ಥರುಗಳ ಪ್ರವರ್ತನೆ, ಅವ್ರ ಜೊತೆಗೆ ಜಾಸ್ತಿ ಐಕ್ಯತೆ ಇಟ್ಕೊಳ್ಳೋದು. ಫೈತ್ ಆಗಿರೋರು, ವಿಶ್ವಾಸದಲ್ಲಿರೋರ ಜೊತೆ ಫೆಲೋಶಿಪ್ ಇಡೋದಿಲ್ಲ, ದೇವ್ರ ಜೊತೆ ಫೆಲೋಶಿಪ್ ಇಡೋದಿಲ್ಲ. ಜಾಸ್ತಿ ಲೋಕ ಅವ್ರ ಜೊತೆ ಮಾತುಗಳು, ಹಿಂಗೇನಾ ಅಂತ ಹೇಳಿದ್ರೆ ಅದನ್ನೇ ಮೈಂಡಲ್ಲಿ ಇಟ್ಕೊಳ್ಳೋದು. ಅವರು ಸೃಷ್ಟಿಕರ್ತ ನಿಜವಾದ ದೇವರು ಯಾರಂತ ಗೊತ್ತಿಲ್ಲ. ನಿಜವಾದ ದೇವರು ಯೇಸು ಸ್ವಾಮಿ, ಅವ್ರು ನಮ್ಮ ಹೃದಯದಲ್ಲಿ ಮಾತಾಡ್ತಾರೆ, ನಮ್ಮ ಪಾಪವನ್ನು ತೊಳಿತಾರೆ, ನಮ್ಮ ಹೃದಯದಲ್ಲಿ ವಿಶ್ವಾಸ ಕೊಡ್ತಾರೆ. ದೇವರು ನಮ್ಮ ಕಡೆ ತಕ್ಷಣ ನನ್ನ ಹೃದಯದಲ್ಲಿ ಬಂದಿದ್ದೆ ಫೇತ್. ಭಯ ಹೋಯ್ತು. ಭಯಪಡೋರು ನರ್ಕಕ್ಕೆ ಹೋಗ್ತಾರಂತ ಪ್ರಕಟಣೆಯಲ್ಲಿದೆ 21:8. ಭಯ ಅನ್ನೋದೇ ಇರೋದಿಲ್ಲ, ಫೇತ್ ಇನ್ಕ್ರೀಸ್ ಆಗುತ್ತೆ. ದೇವರಿದ್ದಾರೆ, ಅವ್ರು ನೋಡ್ಕೊಂತಾರಂತ. ತಂದೆ ಇಲ್ಲ, ಅಪ್ಪ ಇಲ್ಲದ್ರು ಅವ್ರು ಟೇಕ್ ಓವರ್ ಮಾಡ್ತಾರೆ. ತಂದೆ ತಾಯಿ ಇದ್ರೂ ಅಷ್ಟು ಬ್ಲೆಸ್ಸಿಂಗ್ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಉನ್ನತವಾದ ಸ್ಥಾಯಿಯಲ್ಲಿ ನಡೆಸ್ತಾರೆ. ಆದ್ರೆ ಇಲ್ಲಿ ಏನ್ ನಡೀತೈತೆ ಅಂತ ಹೇಳಿದ್ರೆ, ಎಲ್ಲರ ಗಮನ ಇಟ್ಕೊಳ್ರಿ. ಅಲ್ಪ ವಿಶ್ವಾಸಿ ಏಕೆ ಸಂದೇಹ ಪಟ್ಟದ್ದು ಹೇಳಿದನು, ಅವನ್ನ ಕಾಪಾಡ್ತಾರೆ, ಅದ್ರ ಬೈತಾರೆ. ಏನಂದ್ರೆ, ಯಾಕೆ ಸಂದೇಹ ಬರುತ್ತೀಯ, ನನ್ನ ಮೇಲೆ ಯಾಕೆ ನಿನಗೆ ಸಂದೇಹ? ಅದೇ ಪ್ರತಿಯೊಬ್ಬ ಮನುಷ್ಯನಿಗೂ ಹೃದಯಂತರಾಳದಲ್ಲಿ ಸಂದೇಹ ಇದ್ರೆ
ಅಲ್ಪ ವಿಶ್ವಾಸ ಇದ್ದರೆ, ವಿಶ್ವಾಸ ಆಪೋಸಿಟ್ ವರ್ಡ್ ಅಲ್ಪ ವಿಶ್ವಾಸ ಇದ್ದರೆ ದೇವರಿಗೆ ಕೋಪ ಬರುತ್ತೆ, ಬೈತಾರೆ. ಸರಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ದಾವೀದನಿಗೆ ಯುದ್ಧ ಮಾಡೋಕ್ಕೆ ಗೊತ್ತಿಲ್ಲ. ಅವನಿದ್ದು ಕಾಡಲ್ಲಿ ಮೇಕೆ ಮೇಯಿಸ್ತಾ ಇದ್ದ. ಅವನಿಗೆ ಹೆಂಗೆ ಚಾಕು ತಗೊಂಡು ಯುದ್ಧ ಮಾಡೋಕೆ ಗೊತ್ತಿಲ್ಲ. ಇವನ್ನ ಹುಟ್ಟದಾಗಿಂದ ತಯಾರು ಮಾಡ್ತಾರೆ. ಯಾರನ್ನ? ಗೋಲಿಯಾತನ್ನ. ಅವನ ವೆಯ್ಟ್ ಆಗಿರೋನ ರಾಕ್ಷಸನ ಥರ ವೆಯ್ಟ್ ಹುಟ್ಟಬೇಕಾದ್ರೆ ಯಾರು ದೇಶದಲ್ಲಿದ್ದಾರೆ, ಫಿಲಿಸ್ಟಿಯನ್ ದೇಶದಲ್ಲಿ ನೋಡಿ ತಗೊಂಬಂದು ಗೋರ್ಮೆಂಟೇ ಸಾಕುತ್ತೆ. ಎಲ್ಲ ಮನುಷ್ಯರಿಗಿನ್ನ ಒಂದು 10 ಮನುಷ್ಯನ ಹೊಡೆಯುವಷ್ಟು ಒಂದು ವ್ಯಕ್ತಿನ ತಯಾರು ಮಾಡಿ ಅವನಿಗೆ ಕವಚ ಎಲ್ಲ ಮುಚ್ಚಾಕಿ ಅವನ ಕೈಯಲ್ಲಿ ಈಟಿ ಕೊಟ್ಟು, ಆ ಈಟಿನ ಒಬ್ಬರು ಎತ್ತಕ್ಕಾಗಲ್ಲ, ಇವನು ಒಬ್ಬರು ಎತ್ತಿ ಬಿಸಾಡ್ತಾನೆ. ಅದಕ್ಕೆ ಇಬ್ಬರು ಎತ್ತಬೇಕು, ಅವರು ಒಬ್ಬರೆಲ್ಲ ಎತ್ತಕ್ಕಾಗಲ್ಲ. ಅದನ್ನು ಇಬ್ಬರು ಎತ್ತಕ್ಕೂ ಆಗ್ತಾ ಇಲ್ಲ, 4 ಜನ ಎತ್ತಬೇಕು ಅದನ್ನು, ಈಟಿನ. ಅವನ ಕವಚಗಳು ಎಲ್ಲ ತೆಗೆದು ಅವನ್ನ ನೋಡಿದ ತಕ್ಷಣ ಬೈಬಲಲ್ಲಿ ಸ್ಪಷ್ಟವಾಗಿದೆ, 40 ದಿನ ಬಂದು ಯಾರಾದ್ರೂ ಒಬ್ಬರು ಬನ್ರಿ, ನೀವು ಗೆದ್ರೆ ನಾನು ಸೋತಂಗೆ, ನಿಮ್ಮ ದೇಶ ನಮಗೆ ಗುಲಾಮ, ನಾನು ಗೆದ್ರೆ ನಿಮ್ಮ ದೇಶ ನನಗೆ ಗುಲಾಮ. ಗೋಲಿಯಾತನ್ನು ಹೊಡೆದಾಕಿದ್ರೆ ಆ ದೇಶ ಪೂರ್ತಿ ಫಿಲಿಸ್ಟಿಯರೆಲ್ಲ ನಮಗೆ ಗುಲಾಮರು, ಇಸ್ರೇಲಿಗೆ ಅಂತ ಹೇಳಿದ್ರೆ 40 ದಿನ ಬಂದು ಕೂಗ್ತಾ ಇದ್ದಾನೆ. ಎಲ್ಲ ಎದೆ ಒಡೆದು ಹೋಯ್ತು. ಅವ್ನು ಬಂದ್ರೇನೆ, ಅವನು ಬಾಯಿನಲ್ಲಿ ಕಿರ್ಚಿದ್ರೇನೆ ಎದೆ ಎಲ್ಲ ಆರ್ಟ್ ಎಲ್ಲ ಶೇಕ್ ಆಗ್ಬಿಡುತ್ತದೆ. ಬಟ್ ಎಲ್ಲದಕ್ಕಿಂತ ಹೈಟ್ ಆಗಿರೋನು ಸೌಲು. ಬೇಕಾದ್ರೆ ನೋಡ್ರಿ, ಇಸ್ರೇಲಲ್ಲಿ ಹೈಟ್ ಆಗಿರೋನು ಸೌಲು, ಇಸ್ರೇಲ್ ದೇಶದಲ್ಲೇ. ಆದರೆ ಇವನು ಕುಳ್ಳ, ಯುದ್ಧದ ಅನುಭವ ಇಲ್ಲ. ಮತ್ತೆ ಇವನು ಹೆಂಗೆ ಹೊಡೆದ? ಇವನೇ ಗೆದ್ದ? ದಾವೀದ ಹೆಂಗೆ ಗೆದ್ದ? ಅವರು ಯುದ್ಧದ ಆಲ್ರೆಡಿ ಮಾಡಿರೋರು, ಯುದ್ಧದಲ್ಲಿ ಗೆದ್ದಿರೋರು, ಆಲ್ರೆಡಿ ಫಿಲಿಸ್ಟಿಯರ್ ಮೇಲೆ 2 ಸಲ ಯುದ್ಧಕ್ಕೆ ಹೋಗಿ ಗೆದ್ದಿರೋರು ಸೌಲು. ಬಟ್ ಅವನು ನೋಡಿದ್ರೆ ಎದುರ್ತಾ ಇದ್ದಾರೆ. ಕಾರಣ ಏನಂದ್ರೆ, ಆ ಸೈತಾನ ಹೃದಯದಲ್ಲಿ ಬಂದು ನಾವು ಫೇತಲ್ಲಿ ಹೋಗ್ತಿರ್ಬೇಕಾದ್ರೆ ಆ ವಿಶ್ವಾಸವನ್ನು ಕೆಡ್ಸೋದಿಕ್ಕೆ ಸೈತಾನ ಪ್ರಯತ್ನ ಮಾಡ್ತಾನೆ. ನಾವು ಫೇತಲ್ಲಿ ಇರ್ಬೇಕಾದ್ರೆ ಆ ಫೇತ್ ಆಗಲ್ಲ ಅನ್ನುವ ಅವಿಶ್ವಾಸವನ್ನು ಸೈತಾನ ತರಕ್ಕೆ ಮಾಡ್ತಾನೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಯಾಕಂತ ಹೇಳಿದ್ರೆ, ದಾವೀದು ಯುದ್ಧ ಮಾಡ್ತೀನಿ ಅಂದ್ರೂ ಸೌಲು ಅವನ್ನ ಎದುರಿಸ್ತಾನೆ. ಅವ್ನು ಚಿಕ್ಕ ವಯಸ್ಸಿಂದ ಯುದ್ಧದ ಅನುಭವ ಇದ್ದವನು, ನೀನೇನೋ ಚಿಕ್ಕ ಹುಡುಗ, ನಿನಗೆ ಅದೊಂದು ಬೇರೆ ಡ್ರೆಸ್ ಹಾಕಿದ್ರು ಡ್ರೆಸ್ ಹಾಕಕ್ ಬರಲ್ಲ, ಬರೀ ಎದುರಿಸ್ತಾನೆ. ಅವನು ಎನ್ಕರೇಜ್ ಮಾಡ್ತಾನೆ, ಕಾಡಲ್ಲಿ ಸಿಂಹಗಳು ಬಂತು, ಒಂದ್ಸಲ ಮೇಕೆ ತಗೊಂಡು ಹೋಗೋಕ್ಕೆ ನಾನು ಅದನ್ನ ಓಡಿಸ್ಕೊಂಡು ಹೋಗಿ ಅದನ್ನು ಕೊಂದೆ, ಕಾಪಾಡಿದೆ ಮೇಕೆನ. ಕರಡಿ ಬಂತು, ಇವನು ಯಾವನವನು? ಅವನಿಗೆ ಧೈರ್ಯ ಪಡಿಸ್ತಾ ಇದ್ದಾನೆ ದಾವೀದು ಸೌಲನಿಗೆ. ಅವನು ರಾಜ, ಸರಿ ಹೋಗು, ನೀನ್ ದೇವ್ರು ನಿನ್ ಜೊತೆಗಿರ್ಲಿ ಅಂತ ಹೇಳ್ತಾನೆ. ಅವನು ಭಯಪಡಿಸ್ತಾನೆ. ಮತ್ತೆ ಯಾರು? ಗೋಲಿಯಾತು. ಲೋಕ ನಮ್ಮನ್ನ ಭಯಪಡಿಸುತ್ತೆ, ನಿನ್ ಕೈಗೆ ಆಗಲ್ಲ, ಯಾರು ಕೇಳಿದ್ರೆ ನಿನ್ನ ಕೈಯಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ, ಆಗಲ್ಲ ನಮ್ಮ ಕೈಯಲ್ಲಿ. ದೇವ್ರು ನಮ್ಮ ಇದೆಲ್ಲ ಫೈತ್ ಅದು ಮಾಡುತ್ತೆ ನಮಗೆ. ನಮ್ಮ ಕೈಯಲ್ಲಿ ಆಗಲ್ಲ. ಆ ಫೈತ್ ಅನ್ನೋದು ಇದ್ರೆ ನಮ್ಮ ಮೂಲಕ ದೇವ್ರು ಎತ್ತಿ ಉಪಯೋಗಿಸಿ ಮಾಡ್ತಾರೆ. ದೇವ್ರ ಕೈಯಲ್ಲಿ ಆಗದೇ ಇರೋ ಸಾಧ್ಯ ಏನೇನೋ. ಸೃಷ್ಟಿಕರ್ತನು ಅವನೇನ್ ಮಾಡ್ತಾನೆ, ಒಂದು ಕಲ್ಲು ತಗೊಂಡು ಓಡ್ತಾನೆ, ಕೆನ್ನೆಗೆ ಹೊಡಿತಾನೆ. ಫೈತ್ ಅವನಾಗಿ ಜಯಿಸಿತ್ತು. ಅವನು ಗೋಲಿಯತ್ತೆ ಭಯಪಡಿಸ್ತಾನೆ, ಬಾ ನಿನ್ನೆಲ್ಲ ಸಾಯಿಸಿ ನಾಯಿಗೆ ಹಾಕ್ತೀನಿ ಅಂತಾನೆ. ನೀನು ಸ್ವಂತ ಬಲದಿಂದ ಬರ್ತೀವ, ನಾನು ಸೇನಾಧೀಶನ ದೇವರಲ್ಲಿ ಅಂದರೆ ಫೈತ್ ಬರ್ತೀನಿ ಅಂತ. ಸರಿ, ಇನ್ನೊಂದು ಆ ವಾಕ್ಯವನ್ನು ಓದ್ರಿ, ಪ್ರಾರ್ಥನೆ ಮಾಡೋಣ. ಆದಿಕಾಂಡ 13:28 ಓದ್ರಿ. ಇಸ್ರೇಲ್ನವರು ಐಗುಪ್ತ ದೇಶದಿಂದ ಸಮುದ್ರವನ್ನು ದಾಟಿಸಿ ಕರ್ಕೊಂಬರ್ತಾರೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಮೋಸೆ ಹೇಳ್ತಾರೆ, ನಾವು ಹೋಗ್ಬೇಕಾದ್ರೆ ಕಾನಾನ್ ದೇಶನ ನೋಡ್ಕೊಂಬಂಡ್ರಿ ಅಂತ ಒಂದು 12 ಜನನ ಕಳಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ಬಂದು 10 ಜನ ಉಲ್ಟಾ ತಿರುಗಿಬಿಡ್ತಾರೆ, ಫೈತ್ ಇಲ್ಲ. 2 ಮಾತ್ರ ಹೇಳ್ತಾರೆ. ಅಲ್ಲಿ ಕಾಲೇಬ್ ಹೇಳ್ತಾನೆ ಕೆಳಗಡೆ 30ರಲ್ಲಿ, 6ನೇ ಕಾಂಡ ನಂಬರ್ಸ್ 30 6ನೇ ಕಾಂಡ 13:30ರಲ್ಲಿ, ಇಸ್ರೇಲರು ಮೋಶೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿರಿ, ನೀವು ನಿರ್ಭಯವಾಗಿ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ. ನಾವು ಈಸಾಗಿ ಹೋಗಿ ಅದನ್ನ ಸ್ವಾಧೀನಪಡಿಸ್ಕೊಳ್ಳೋಣ, ಎದುರ್ಬೇಡ್ರಿ ಅಂತಾರೆ. 10 ಜನ ಹೋಗಿದ್ದಾರೆ. ರಿಟರ್ನ್ ಬಂದು 10 ಜನನು ಒಂದು ಸೈಡ್ ತಿರ್ಕೊಂಡು, ಯೋಶುವ ಕಾಲೇಬ್ ಮಾತ್ರ ಒಂದು ಕಡೆ ನಿಂತ್ಕೊಂಡು ಅವ್ರು ಎದುರ್ತಾರೆ. ಏನಂತ ಎದುರ್ತಾರೆ ಅಂದ್ರೆ 30ರಲ್ಲಿದೆ, ಎಲ್ಲ ನಾವು 28ರಲ್ಲಿದೆ, ನಾನು 30 ಓದಿದೆ. ಇವನು ಧೈರ್ಯ ಪಡಿಸ್ತಾನೆ. ಎದುರವ್ರ ಬಗ್ಗೆ 28ರಲ್ಲಿದೆ, ಎಲ್ಲ ನೋಡ್ರಿ. ಆದ್ರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕತ್ತಲುಗಳವಾಗಿಯೂ ಅವೇ. ಅದಲ್ಲದೆ ಅಲ್ಲಿ ಉನ್ನತವಾದ ಪುರುಷರು ನೋಡಿದೆವು, ಅಂದ್ರೆ ಭಯಂಕರವಾಗಿದ್ದಾರೆ. ಇನ್ನು ಅದರಲ್ಲಿ ಕೆಳಗಡೆ 32 ನೋಡಿದ್ರೆ ಇವನು ಧೈರ್ಯ ಪಡಿಸ್ತಾನೆ, ಅವ್ರು ಎದುರ್ತಾರೆ. 32 ಹೋದ್ರಿ.
13:32 ಎಲ್ಲ ತೆಗಿರಿ. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನನ್ನು ವಾಸಿಸುವವರನ್ನು ನುಂಗಿ ಬಿಡುತ್ತದೆ. ಅಲ್ಲಿ ರಾಕ್ಷಸರುಗಳಿದ್ದಾರೆ, ಅಲ್ಲಿದ್ದಾರೆ ಲೆಪೋನಿಯರು. ಅದರಲ್ಲಿ ಅವ್ರೇನದು ಕೆಳಗಡೆ ಆ ಮನುಷ್ಯರು ಯಾವ ತರ ಇದ್ದಾರೆ ಅಂದ್ರೆ, ಉನ್ನತ ಪುರುಷರು ನೋಡಿ ಇದ್ದೆವು, ನಾವು ಅದರ ಮುಂದೆ ಮಿಡತೆಗಳಂತೆ ಇದೆ. ದೊಡ್ಡ ದೊಡ್ಡ ಮನುಷ್ಯರು ರಾಕ್ಷಸರ ತರ ಇದ್ದಾರೆ, ನಾವು ನೋಡಿದ್ರೆ ಚಿಕ್ಕ ಮಿಡತೆ ತರ ಇದೀವಿ. ಚಿಕ್ಕ ಚಿಕ್ಕದಾಗಿ ಮಿಡತೆ ಆರುತ್ತಲ್ಲ, ಆ ತರ ಇದೀವಿ. ಯಾವ ತರ ಇದ್ದಾರೆ ಅಂತಾರೆ. ಏಸಾಮಿಗೆ ಕೋಪ ಬಂದ್ಬಿಡ್ತು. ಏಸಾಮಿಗೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ನೀವು ಹೋಗಿ, ಕಾಲೇಬಿಗೆನೆ ಧೈರ್ಯ ಇದೆ, ನಾವು ಅವ್ರು ಎದುರುಬೇಡ್ರಿ, ನಾವು ಹೋಗಿ ಹೊಡೆದು ನಿರ್ಮೂಲ ಮಾಡೋಣ ಅಂತ. ಅದನ್ನ ಓದ್ರಿ ಮನೆಯಲ್ಲಿ, 14 ಓದ್ರಿ. ಅದನ್ನು ಕೇಳಿ ಜನಸಮೂಹರೆಲ್ಲರೂ ಗುಳ್ಳು ಮಾಡಿ ಬಹಳ ಕೂಗಿಕೊಂಡರು. ಆ ರಾತ್ರಿ ಎಲ್ಲ ಜನರು ಅಳುತ್ತಿದ್ದರು. ಇಸ್ರೇಲರೆಲ್ಲರೂ ಮೋಸೆ ಆರೋನಿಗೆ ವಿರೋಧವಾಗಿ ಗುಣಗುಟ್ಟಿ, ನಾವು ಐದು ದೇಶದಲ್ಲಿ ಸತ್ತಿದ್ದರೆ ಎಷ್ಟು ಮೇಲಾಗಿತ್ತು. ಸ್ಟಾರ್ಟ್ ಆಯ್ತು ಅವಿಶ್ವಾಸ, ಭಯ. ಇನ್ನು ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ನಡೆದಿದ್ದೇನು ಗೊತ್ತಾ? ಅವ್ರ ಅವಿಶ್ವಾಸ ಏನಿದೆ ಅದೇ ತರ ನಡೀತೈತೆ. ಅವರಿಗೆ ವಿಶ್ವಾಸ ಇಲ್ಲ, ಅದೇ ತರ ನಡೀತೈತೆ. ಅವ್ರೇನ್ ಮಾಡಿದ್ರು, ಏಸಾಮಿ ಸರಿಯಪ್ಪ ನೀವು ಎದುರ್ತಿರಲ್ಲ, ಸುತ್ರಿ 40 ವರ್ಷ ಅಂತೇಳಿ ಸುತ್ತಕ್ ಬಿಟ್ರು. ಇವ್ರು ಹೋಗಿ ಅಲ್ಲಿ ಸೇರಿದ್ರೆ ಅವ್ರಿಲ್ಲ. ಈ ಬೈಬಲ್ ತೆಗೆದು ಹೋದ್ರಿ, ಈ ರೋಗಿ ಅಲ್ಲಿ ಸೇರಿದಾಗ ಇಲ್ಲ. ಬಟ್ ಇವ್ರು ಯಾರು ಹೋಗಿಲ್ಲ, ಅವ್ರ ಮಕ್ಕಳು ಹೋದ್ರು, ಮೊಮ್ಮಕ್ಕಳು ಹೋದ್ರು. ಅರ್ಥ ಆಗಿಲ್ಲ. 40 ವರ್ಷದಲ್ಲಿ ಐಗುಪ್ತ ನೋಡಿದವರು ಕಾನಾನನ್ನು ಒಬ್ರು ನೋಡಿಲ್ಲ, ಎಲ್ಲ ಸತ್ತೋದ್ರು. ಎಕ್ಸೆಪ್ಟ್ ಕಾಲೇಬ್ ಯೋಶುವ. ಅವ್ರಿಗೆ ಫೈತ್ ಇತ್ತು. ಆ ಯಾರು ರಾಕ್ಷಸರಾಗಿದ್ರು ಆ ಜಾಗನೇ ಕಾಲೇಬ್ ನನಗೆ ಬೇಕಂತ ತಗಂತಾನೆ. ಇವ್ರು ಹೋಗಿ ನೋಡೋಷ್ಟೊತ್ತಿಗೆ ಅಲ್ಲಿ ಇಲ್ಲ. ನೀನು ಫೈತ್ ನಿನಗೆ ಆಪರೇಟರ್ ಮಾಡೋದು ಲೋಕದಲ್ಲಿ. ನೀನು ಎಷ್ಟು ವರ್ಷ ಜೀವಿಸ್ತು ಗೊತ್ತಿಲ್ಲ. ಈ ಫೈತೇ ನಾವು ಸತ್ರೆ ಪರಲೋಕರಾಜ್ಯ ದೇವರು ಕರ್ಕೊಂಡು ಹೋಗ್ತಾರೆ. ಫೈತ್ ಮಾಡಬೇಕು. ಲೋಕದಲ್ಲಿ ಎಷ್ಟು ಸಮಸ್ಯೆ ಇದೆ, ಸಮಸ್ಯೆ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀನು ದೇವ್ರ ನಂಬಿದೀಯಾ, ಒಂದು ಸಮಸ್ಯೆ ಬಂದಾಗ ದೇವ್ರನ್ನ ಆಧಾರ ಪಡ್ತೀಯಾ, ಇಲ್ಲ ದೇವ್ರು ಅದರಿಂದ ಬಿಡುಗಡೆ ಮಾಡಿದಾಗ ಇನ್ನೂ ಫೈತ್ ಜಾಸ್ತಿ ಆಗುತ್ತೆ. ಇಲ್ಲ ಭಯ ಪಡ್ತೀಯಾ, ಇಲ್ಲ ಮನುಷ್ಯರ ಹತ್ರ ಓಡ್ತೀಯಾ. ವ್ಯಾಧಿ ಬಂದರೆ ಡಾಕ್ಟ್ರ, ಸಾಲ ಸಮಸ್ಯೆ ಬಂದರೆ ಮನುಷ್ಯನ. ಯಾರ ಮೇಲೆ ನಿನ್ನ ಫೈತ್ ಇದೆ, ಯಾರ ಮೇಲೆ ನಿನ್ನ ವಿಶ್ವಾಸ ಇಟ್ಟಿದೀಯಾ, ಎಲ್ಲವನ್ನು ನೋಡ್ತಾರೆ. ಪ್ರಾರ್ಥನೆ ಮಾಡಬೇಕು. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ನಿಲ್ಲಬೇಕು. ಪ್ರಾರಂಭದಲ್ಲಿ ತೀರ್ಮಾನ ಮಾಡಿ, ಎಷ್ಟೇ ಕಷ್ಟ ಆದರೂ ಯಾವಾಗಲೂ ಒಂದು ಟೈಮ್ ಹೋಗಿ ಬರೋದು ಒಳ್ಳೇದೇ ಆಸ್ಪತ್ರೆ ಅಂತ. ಫೇತು ನೋಡ್ರಿ, ಏನೋ ಒಂದು ಪ್ರಾಬ್ಲಮ್ ಬಂದೈತೆ, ಡಾಕ್ಟರ್ ಹತ್ರ ಹೋದ್ರೆ ಸ್ವಸ್ಥ ಆಗಲ್ಲ ಅಂತ ಹೇಳ್ತಿಲ್ಲ, ಹೋದ್ರೂ ಆಗುತ್ತೆ. ಒಬ್ಬೊಬ್ರು ಅವ್ರ ಫೇತ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರನ್ನ ಕೊರತೆ ಹೇಳೋದಿಕ್ಕಲ್ಲ. ಅವ್ರಿಗೆ ಫೇತ್ ಇದೆ, ದೇವರು ಸ್ವಸ್ಥ ಕೊಟ್ಟರೆ ಕೊಡ್ಲಿ, ಇದ್ರೆ ಬಿಟ್ಟು ಹೋಗಲಿ, ಪ್ರಾಣ ಹೋದ್ರೆ ಹೋಗ್ಲಿ, ತಗೊಳ್ಳಿ, ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ದೇವರೇ ನೀನು ಸ್ವಸ್ಥ ಮಾಡು ಅಂತ ಪ್ರೇಯರ್ ಮಾಡಿದ್ರೆ ಬಿಡುಗಡೆ ಮಾಡ್ತಾರೆ. ಫೇತ್ ಮೇಲೇನೆ ಒಬ್ಬೊಬ್ಬರ ಜೀವನ ಇರೋದು. ಎಲ್ಲ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಾವು ಧ್ಯಾನ ಭಾಗಕ್ಕಾಗಿ ತೆಗೆದುಕೊಂಡಿದ್ದು ಎಫೆಸರಲ್ಲಿ ನೀವು ಹೇಳಿದ್ದೀರಾ, ದೇವರಿದ್ದಾನೆ ಅಂತ ನಂಬಿದ್ರೆ ಅವ್ರ ಹೃದಯದ ಅಂತರಾಳದಲ್ಲಿ ಮಹಿಮೆಯಿಂದ ಅವ್ರನ್ನ ವಿಶ್ವಾಸವನ್ನು ಬಲಪಡಿಸಿ ನಡೆಸ್ತಾರಂತ ನೋಡಿದ್ವಿ. ಹೃದಯಾಂತರಾಳದಲ್ಲಿ ಅದು ಕಾರ್ಯ ಮಾಡುತ್ತೆ, ಕ್ರಿಯೆ ಮಾಡುತ್ತೆ. ಮನುಷ್ಯರು ಲೋಕಸ್ಥರುಗಳಿಗೆ ನಾವು ಅವರಿಗೆ ಸುವಾರ್ತೆ ಹೇಳಿ ಅವ್ರನ್ನ ದೇವ್ರ ಕಡೆ ನಡೆಸಬೇಕು. ಆದರೆ ಇಲ್ಲಿ ನಡೀತಾ ಇರೋದು, ಲೋಕಸ್ಥರು ಏನೇನೆಲ್ಲ ಹೇಳ್ತಾರೋ ಅದನ್ನೆಲ್ಲ ಕೇಳಿ ನಾವು ನಮ್ಮ ಜೀವನವನ್ನು ಪ್ರೀತಿ ಇಲ್ಲದೆ, ವಿಶ್ವಾಸ ಇಲ್ಲದೆ ದೇವ್ರನ್ನ ಬಿಟ್ಟು ದೂರ ಹೋಗ್ತಾ ಇದ್ದೀವಿ. ಎಸಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇಬ್ರಿಯರ 11:6 ಹೇಳಿದ ಪ್ರಕಾರವಾಗಿ ದೇವರು ಇದ್ದಾನೆ ಅಂತ ನಂಬಿ ಅವ್ರ ಬಳಿಗೆ ಬರೋನು ಅಪ್ಪ ಅವರು ಬಿಡುಗಡೆ ಮಾಡ್ತಾರೆ. ಆ ರೀತಿ ನಂಬಿ ಬಂದವರು ವಿಶ್ವಾಸದಲ್ಲಿ ಲೋಕವನ್ನು ಜಯಿಸುವಂಥದ್ದೇ ನಂಬಿಕೆ ಅಂತ ಯೋಹಾನಲ್ಲಿ ಇದೆ. ಯೋಹಾನಲ್ಲಿ ಯೇಸುವಿನ ನಾಮದಲ್ಲಿ ನಮಗೆ ಲೋಕವನ್ನು ಜಯಿಸುವಂಥದ್ದು ನಂಬಿಕೆ ನಮಗೆ ಹೆಚ್ಚಾಗಲಿ. ಸಮಸ್ಯೆಗಳು ನೋಡಿ ಎದುರಿದಾಗೆ ಅಪ್ಪ ಜಯ ಹೊಂದಲು ಕೃಪೆ ಮಾಡಿ. ಏನಾದರೂ ನಮಗೆ ಸಮಸ್ಯೆ ಬಂದಾಗ ಅದು ದೇವರು ಅದರಿಂದ ಬಿಡುಗಡೆ ಮಾಡ್ತಾರಂತ ನಿರೀಕ್ಷೆಯಿಂದ, ಏನಾದರೂ ಬೇಕಂದ್ರೂ ಕೂಡ, ಏನೇ ಸಮಸ್ಯೆ ಇದ್ರೂ ಕೂಡ ಅದರಿಂದ ಬಿಡುಗಡೆ ಮಾಡ್ತಾರೆ, ದೇವ್ರ ಕೈಯಲ್ಲಿ ಆಗುತ್ತಂತ ಇಬ್ರಿಯರ 11 ಹೇಳಿರೋ ಪ್ರಕಾರ ನಿರೀಕ್ಷೆ ಕಣ್ಣಿಗೆ ಕಾಣದೆ ಹೋದ್ರು ಅದು ನಡೀತತೆ. ವಿಶ್ವಾಸದಿಂದ ನಂಬಿಕೆಯಿಂದ ಮೇಲಕ್ಕೆ ಹೋಗೋದಕ್ಕೆ ಕೃಪೆ ಮಾಡ್ರಿ.
ಕಡೆದಾಗಿ ತಂದೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ತಾ ಇದ್ದೀವಿ. ಹೃದಯವನ್ನು, ಯೋಚನೆಯನ್ನು ಅಪ್ಪ ಟೆನ್ಷನ್ ಅನ್ನು ತೆಗೆದಾಕ್ರಿ, ಪ್ರೆಷರ್ ಅನ್ನು ತೆಗೆದಾಕ್ರಿ, ಭಯವನ್ನು ತೆಗೆದಾಕ್ರಿ, ಚಂಚಲ ಮನಸ್ಸನ್ನು ತೆಗೆದಾಕ್ರಿ, ಕೋಪವನ್ನು ತೆಗೆದಾಕ್ರಿ. ಯೇಸುವಿನ ನಾಮದಲ್ಲಿ ನಮಗೆ ವಿಶ್ವಾಸ ಹೆಚ್ಚಾಗಲಿ. ಪ್ಲೀಸ್ ಎಲ್ಲರ ಕಣ್ಗಳನ್ನು ಮುಚ್ಚಿ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ವಿಶ್ವಾಸ ಹೆಚ್ಚಾಗಲಿ. ಸೌಲ್ ಎದುರ್ತಾ ಇದ್ದಾನೆ. ಅಲ್ಲಿರುವ ಇಸ್ರೇಲ್ ದೇಶದಲ್ಲಿ ಇರುವ ಎಲ್ಲ ಸೈನ್ಯಗಳು, ಸೋಲ್ಜರ್ಸ್ಗಳು, ಇದಕ್ಕೆ ಮುಂಚೆ ಯುದ್ಧ ಮಾಡಿ ಅನುಭವ ಇದ್ದವರೆಲ್ಲ ಎದುರ್ತಾ ಇದ್ದಾರೆ. ಯುದ್ಧದಲ್ಲಿ ಅನುಭವ ಇಲ್ಲದವನು ಫೇತಿಂದ ಗೋಲಿಯತ್ತನ್ನು ಹೊಡೆದ. ಆ ರೀತಿ ನಾವು ಹೊಡೆಯೋದಕ್ಕೆ ಕೃಪೆ ಮಾಡಿ ಅಪ್ಪ. ಐಗುಪ್ತ ದೇಶದಿಂದ ಕಾನಾನನ್ನು ನೋಡ್ಕೊಂಡು ಬಡ್ರಿ ಅಂತ ಕಳಿಸಿದರೆ ಮೋಸೆ 12 ಜನದಲ್ಲಿ 10 ಜನ ಭಯ, ಕಳವಳ, ಕಣ್ಣೀರು ಬಿಟ್ಟು ಅಳ್ತಾ ಇದ್ದಾರೆ, ಗೋಲಾಡ್ತಾ ಇದ್ದಾರೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ರಾಕ್ಷಸರುಗಳಿದ್ದಾರೆ, ಮಿಡತೆಗಳು. ಆದರೆ ದೇವರಿದ್ದಾರೆ. ಸಮುದ್ರವನ್ನು ಎರಡಾಗಿ ಚೀಳಿಸಿದ ದೇವರು. ಆಲ್ರೆಡಿ ಅವರಿಗೆ ಅನುಭವವಾಗಿದೆ. ಸಮುದ್ರವನ್ನು ದಾಟಿಸಿದ ದೇವರು 10 ಅದ್ಭುತಗಳನ್ನು ಮಾಡಿ ಐಗುಪ್ತರಿಗೆ ಮಾಡಿ ಇಸ್ರೇಲಿನ ಕಾಪಾಡಿ ಕರ್ಕೊಂಬಂದ ದೇವರ ಮೇಲೆ ಅವ್ರ ವಿಶ್ವಾಸ ಬರ್ತಾ ಇಲ್ಲ. ಲೋಕವನ್ನು ನೋಡಿ ಅವರು ತಂದೆ ಯಾಮಾರಿತಾ ಇದ್ದಾರೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಭಯಭಕ್ತಿಯಿಂದ ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಕನಿಕರವುಳ್ಳ ದೇವರು ಅಪ್ಪ, ಫೇತ್ ಇನ್ಕ್ರೀಸ್ ಆಗಲಿ. ಇದು ಇಲ್ಲದೆ ನಾವು ನಿನ್ನನ್ನು ಮೆಚ್ಚಿಸೋದಿಕ್ಕೆ, ನಿನ್ನಿಂದ ಪಡ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಅವಿಶ್ವಾಸ ಇದ್ದ ಪೇತ್ರನ್ನು ನೋಡಿ ಗದರಿಸಿದ್ರಿ. ಅಪ್ಪ ವಿಶ್ವಾಸಿಯೇ, ಸಮುದ್ರ ಮೇಲೆ ನಡೆದು ಬರ್ತಾ ಇದ್ದಲ್ಲ, ನಡಿ. ಮತ್ತೇನಕ್ಕೆ ಲೋಕವನ್ನು ನೋಡಿ, ಲೋಕದ ಮಾತು, ಜನಗಳನ್ನ ನೋಡಿ ಹೆದರ್ತೀಯ? ಚಂಚಲ ಮನಸ್ಸು ಏನಕ್ಕೆ? ಅಜ್ಞಾನ ಏನಕ್ಕೆ? ಆಮೆನ್.